ರೈತರೇ ಇಲ್ಲ ಅಂತಾರಲ್ಲ, ನಮ್ ಸಾಹೇಬ್ರು ಹೇಳ್ತಾ ಇದಾರೆ ಅಲ್ಲಿ. ಇಲ್ಲಿರುವಂತರು ಯಾರು ರೈತರಲ್ಲ, ಎಲ್ಲ ನಕಲಿ ರೈತರುಗಳು. ನಾವ್ ಹೇಳ್ತೀವಿ ಅವ್ರ ನಕಲಿ ರಾಜಕೀಯರು, ನಾವು ನಿಜವಾದ ರೈತರು. ಮಲೆನಾಡಿದ್ದಂಗಿದೆ ಸರ್. ಇಲ್ಲಿ 60,000 ಹಸುಗಳಿದೆ, ತಿಂಗಳಿಗೆ 6 ಲಕ್ಷ ಲೀಟರ್ ಹಾಲು ಹೋಯ್ತಾ ಇದೆ, 6 ಲಕ್ಷ ತೆಂಗಿದೆ, 4 ಲಕ್ಷ ಅಡಿಕೆ ಇದೆ, ಚೀಪೆ ಇದೆ, ಮಾವಿದೆ. ಸಿದ್ದರಾಮಯ್ಯ ರೈತರ ಪರ ಅಂತಲ್ಲ, ಅವ್ನ ಮಕ್ಕಷ್ಟು ಮಂಗಳಾರತಿ ಯಾತಕ್ಕೆ ಸೈನ್ ಮಾಡೋದು? ಇದಕ್ಕೆ ಅವ್ನ ಮಕ್ಕಷ್ಟು ಪಾರ್ಕೆ ತಗೊಂಡು ಹೋಗ್ಬೇಕು, ಅವ್ನಿಗೆ ಇನ್ನೇನು ಹೊಡಿಬಾರ್ದು. 40 ವರ್ಷ ಮೇಲ್ಪಟ್ಟರು 60% ಜನ ಇದ್ದಾರೆ. ಇವ್ರಿಗೆಲ್ಲ ಏನು ಕೊಡ್ತಾರೆ, ಬದಲು ಏನ್ ಮಾಡ್ತಾರೆ ಇವರು? ನಮ್ಗೆ ಇವ್ರು 2 ಕೋಟಿ ಕೊಡ್ತಾರೆ ಅಂತ ಕೇಳ್ತಾರಲ್ವಾ? 2 ಕೋಟಿ ಕೊಟ್ರೆ ನಮ್ಗೆ 1 ಎಕರೆ ಜಮೀನ್ ಕೊಡ್ತಾರ? ಅಕ್ಕಪಕ್ಕ ಊರ್ಗ್ ಹೋದ್ರೆ ಕೊಡ್ತಾರ? ಈ ಕಡೆ 8 ಕೋಟಿ 9 ಕೋಟಿ ಹೋಗುತ್ತೆ ಅಬ್ಬನಕೊಪ್ಪೆ ಕಡೆ, ಆರೋಳಿ ಸೈಡನು 7 ಕೋಟಿ 8 ಕೋಟಿ 1 ಎಕರೆ ಜಮೀನ್ ಹೋಗುತ್ತೆ. ನಮ್ಗೆ 2 ಕೋಟಿ ಯಾವ ತರ ಕೊಡ್ತಾರೆ ಇವರು? ಈ ಕಡೆ ಕಾಡು ಮನೆ ಕಡೆ 13 ಕೋಟಿ ಅಂತ ಅದೇ ಸರ್ಕಾರನೇ ಇದ್ ಮಾಡೈತಲ್ವಾ? ನಮ್ಗೆ ಯಾವ ತರ ಇವ್ರು 2 ಕೋಟಿ ಕೊಡಕ್ ನಿಂತಿದ್ದಾರೆ? ಈ ಭೂಮಿ ತಾಯಿನೇ ಶಾಶ್ವತ. ನಾನು ಡಿಕೆ ಇನ್ನೊಬ್ಬ ಯಾರು ಶಾಶ್ವತ ಅಲ್ಲ, ಎಲ್ಲ ಮಣ್ಣಲ್ಲಿ ಮಣ್ಣಾಗೋಯ್ತಾರೆ. ಇನ್ನ 2 ವರ್ಷ ಇರ್ತಾನೆ, ಸರ್ವನಾಶ ಆಯ್ತಾರೆ ಇವ್ರು. ಬಿಡಿ, ನಮ್ಮ ರೈತರನ್ನೇ ಸರ್ವನಾಶ ಮಾಡ್ಬೇಕು ಇವರು. ನಾವು ದುಡ್ಕೊಂಡು ನಾವು ಅನ್ನ ಉಣ್ತಾ ಇದೀವಿ, ಮಕ್ಳು ಮರಿ ಸಾಕ್ತಾ ಇದೀವಿ, ದನ ಕರಗಳು ಸಾಕ್ತಾ ಇದೀವಿ. ನಮ್ಗೆ ಯಾವ ತೊಂದ್ರೆನೂ ಇಲ್ಲ. ನಮ್ಗೆ ಅವ್ನು 2 ಕೋಟಿ ಕೊಟ್ರೆ ಅವ್ನ ಅದೇ ಮೇಲೆ ಮಾಡಿಕೊಳ್ಳಿ. ಉಪಮುಖ್ಯಮಂತ್ರಿ ಅವರು ಈ ಭಾಗದ ರೈತರುಗಳನ್ನ ತುಳಿಬೇಕು, ಮೊದಲು ಇಲ್ಲಿ ಕಮಿಷನ್ ಬರೋದನ್ನ ಪಡ್ಕೊಂಡು ರೈಟ್ ಹೇಳ್ಬೇಕು. ಈ ಮಟ್ಟಕ್ಕೆ ನಿಂತಿದ್ದಾರೆ. ನಾವು ರೈತರುಗಳು ಯಾವುದೇ ಕಾರಣಕ್ಕೂ ಒಂದು ಅಡಿ ನಾವು ಬಿಡಲ್ಲ. ಆ ಕೋಟಿ ನಾವೇ ಒಂದು 5 ವರ್ಷ ಸಂಪಾದನೆ ಮಾಡ್ಕೊಬಿಡ್ತೀವಿ. ಅವ್ನು 2 ಕೋಟಿ ಕೊಡ್ಬೋದು, ಅದೇ ನಮ್ಮ ಭೂಮಿ ಬಿಟ್ಬಿಡ್ಲಿ ಅವನು. ನಾವು 1 ಎಕರೆ ಮಾಡಿಕೊಂಡಿರೋರು ಕೈಗಾರಿಕೆಲ್ಲ ಇದ್ರಲ್ಲೆಲ್ಲ ನಾವೇ 2 ಕೋಟಿ ಸಂಪಾದನೆ ಮಾಡ್ತೀವಿ. ನಮ್ಮ ಮಕ್ಕಳುಗಳೆಲ್ಲ ಹೋಯ್ತಾರೆ, ಕುಡ್ಕರು ಗಂಡರೆಲ್ಲ ಹೋಯ್ತಾರೆ. ಈಗ ನಾವು ಮಾರ್ಕೊಂಡ್ಬಿಟ್ಟು 1 ವರ್ಷ ದುಡ್ಡಿರಲ್ಲ ಅಲ್ಲ, 1 ವರ್ಷ ದುಡ್ಡಿರಲ್ಲ ನಮ್ಗೆ. 1 ವರ್ಷದ ಮೇಲೆ ನಾವ್ ಎಲ್ಲಿ ಮಂಟಿನಾನೆ ಹೆಂಗ ಅನ್ನ ಉಡ್ಸ್ಕೊಂಡು ಉಂಟಾ ಇದೀವಿ. ನಮ್ ಭೂಮಿ ಮೇಲೆ ಅನ್ನನೇ ತಿನ್ಬೇಕು, ದುಡ್ಡು ತಿನ್ನಕಾಯ್ತದ. ಎಷ್ಟೇ ಕೋಟಿ ಕೊಟ್ಟು ದುಡ್ಡು ತಿನ್ನಕಾಯ್ತದೇನಪ್ಪ ಅನ್ಕೊಂಡ್ ಬರ್ಲ ಭೂಮಿ ಅಂತ ಹೇಳೋರು ಇಲ್ಲಿ ಬಂದು ಲೇಡೀಸ್ ಹತ್ರ ಮಾತಾಡ್ಬೇಕಂತ ಹೇಳಿ ಅವ್ನು ಕೊಟ್ಲಿ ಪಾರ್ಕೆ ಸಮೇತ ಇಲ್ಲಿ ರೈತರು ರೊಚ್ಚಿಗೆದ್ದಾಗ ಅವ್ನು ಡಿ.ಕೆ. ಶಿವಕುಮಾರ್ ಇಳಿತಾನ 10 ಮುಖ್ಯಮಂತ್ರಿ ಆಯ್ತಾನ ತೋರಿಸ್ತಾರೆ. ನಾವು ಭೂಮಿ ಕೊಟ್ಟವ ನಮ್ಮ ಹೆಣ ಬಿದ್ದಂತ ನೋಡೋಣ ಅವ್ರು. ಬಿಡದಿ ಟೌನ್ಶಿಪ್ಗೆ ನೋಡಿ ಸಾಕಷ್ಟು ವಿರೋಧಗಳು ವ್ಯಕ್ತ ಆಗ್ತಾ ಇರುವಂತದ್ದು. ರಾಜಕೀಯ ಪಡಸಾಲೆಯಲ್ಲೂ ಕೂಡ ಒಂದಷ್ಟು ವಿರೋಧಕ್ಕೆ ಚರ್ಚೆಗೆ ಗ್ರಾಸವಾಗ್ತಾ ಇರುವಂತದ್ದು. ಇಲ್ಲಿ ರೈತರು ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ, ನಾವು ಪ್ರಾಣ ಬಿಟ್ಟೆವು, ಭೂಮಿ ಮಾತ್ರ ಬಿಡೋದಿಲ್ಲ ಅಂತ ಹೇಳಿ. ಬಟ್ ಇಲ್ಲಿ ನಮ್ಮನ್ನ ಆಳುವಂತ ಈ ಅಧಿಕಾರಶಾಹಿಗಳಿದಾರಲ್ಲ, ನಾವು 3 ಬಿಟ್ರು ಕೂಡ ಈ ಭೂಮಿ ಮಾತ್ರ ಬಿಡೋದಿಲ್ಲ, ಈ ಬಿಡದಿಯನ್ನು ಮಾತ್ರ ಬಿಡೋದಿಲ್ಲ ಎನ್ನುವಂತ ಒಂಬತ್ತನಕ್ಕೆ ಬಿದ್ದಿರುವಂತದ್ದು. ನೋಡಿ, ನೀವು ಈಗ ಈ ಬೋರ್ಡ್ ಅಲ್ಲಿ ನೀವೇನ್ ನೋಡ್ತಾ ಇದ್ರಿ, ಬೈರಮಂಗಲ ಕುಂಚಿಗರಾನಹಳ್ಳಿ ಗ್ರಾಮ ಪಂಚಾಯಿತಿ ರೈತರ ಭೂ ಹಿತರಕ್ಷಣಾ ಸಂಘದ ವತಿಯಿಂದ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಗೆ ಬರುವ ಭೂ ಸ್ವಾಧೀನ ಸಂಬಂಧಿಸಿದಂತೆ ಬರುವ ಅಧಿಕಾರಿಗಳನ್ನ 2 ಗ್ರಾಮ ಪಂಚಾಯಿತಿಯ ಗ್ರಾಮಗಳಿಗೆ ನಿಷೇಧಿಸಲಾಗಿದೆ. ಅಂದ್ರೆ ಕ್ಯಾಕರ್ಸ್ ಮಕ್ಕುಗಿದ್ದಾರೆ ಇಲ್ಲಿನ ರೈತರು. ಯಾವ ಅಧಿಕಾರಿನೂ ಕೂಡ ಇಲ್ಲಿ ಆ ಭೂಮಿಯನ್ನು ಕಿತ್ಕೊಳ್ಳಕ್ ಬಂದ್ರೆ ನಾವು ನಿಮ್ಮನ್ನ ನಿಷೇಧ ಮಾಡ್ತೀವಿ, ಅಂದ್ರೆ ನಿಮ್ಮನ್ನ ಹೊರಗಾಗ್ತೀವಿ ನಮ್ಮ ಗ್ರಾಮದಿಂದಲೇ ಅಂತೇಳಿ. ನೀವು ನೋಡಿ, ಒಂದೇ ಒಂದು ಸಣ್ಣ ಎಕ್ಸಾಂಪಲ್ ತೋರಿಸ್ತೀನಿ. ಬಿಡದಿಯನ್ನ ಉದಾರ ಮಾಡೋದಕ್ಕೆ ಹೊರಟಿದಿರಲ್ಲ, ಬಿಡದಿ ಟೌನ್ಶಿಪ್ ಮಾಡೋದಕ್ಕೆ ಹೊರಟಿದಿರಲ್ಲ, ಬಿಡದಿ ಟೌನ್ಶಿಪ್ ಮಾಡ್ಬಿಟ್ಟು ರೈತರ ಭೂಮಿ ಕಸಿದ್ಕೊಂಡ್ಬಿಟ್ರೆ ಏನೋ ದೊಡ್ಡದಾಗಿ ಮಾಡಿ ದಬ್ಬಾಕ್ಬಿಡ್ತೀವಿ ಅಂತಿರಲ್ಲ. ನಿಮ್ಮ ಯೋಗ್ಯತೆಗಳಿಗೆ MLA ಆಗಿರ್ಬೋದು, ಇಲ್ಲಿನ ಸ್ಥಳೀಯ MLA ಆಗಿರ್ಬೋದು, ಅಥವಾ ಸರ್ಕಾರ ಆಗಿರ್ಬೋದು, ಅಥವಾ 3 ಬಿಟ್ಟಂತಹ ಅಧಿಕಾರಿಗಳಾಗಿರ್ಬೋದು, ನಿಮ್ಮ ಯೋಗ್ಯತೆಗೆ ಇಲ್ಲೊಂದು ಈ ಕೊಳಚೆ ಮೋರಿ ವ್ಯವಸ್ಥೆ ಗಬ್ಬು ನಾರ್ತಾ ಇದೆ ಕಣ್ರಿ. ಇಲ್ಲಿ ನಿಂತ್ಕೊಳಕ್ ಆಗ್ತಾ ಇಲ್ಲ. ನಿಮ್ಮ ಯೋಗ್ಯತೆಗೆ ಇದೊಂದು ಚರಂಡಿ ವ್ಯವಸ್ಥೆಯನ್ನ ಮಾಡಿಸೋದಕ್ಕೆ ಯೋಗ್ಯತೆ ಇಲ್ಲದಂತಹ ನಮ್ಮನ್ನ ಆಳುವಂತಹ ರಾಜಕಾರಣಿಗಳು, ಅಧಿಕಾರಿಗಳು ನಿಜಕ್ಕೂ ಕೂಡ 3 ಬಿಟ್ಟಂತಹ ಮಾನಗೇಡಿಗಳು ಅಂತ ಹೇಳ್ಬೇಕು. ಸೊ ಇನ್ನು ರೈತರು ಇಲ್ಲಿ ಅಹೋರಾತ್ರಿ ಧರಣಿಯನ್ನು ಕೂಡ ಮಾಡ್ತಾ ಇರುವಂತದ್ದು. ಸೊ ಬನ್ನಿ, ರೈತರು ಏನ್ ಹೇಳ್ತಾ ಇದಾರೆ ರೈತರು, ನಾವು ಪ್ರಾಣ ಬಿಟ್ಟರು ಕೂಡ ಭೂಮಿಯನ್ನು ಮಾತ್ರ ಬಿಡೋದಿಲ್ಲ ಅಂತ ಹೇಳಿ. ನೋಡ್ರಿ ಹೆಂಗಿದೆ ನೋಡ್ರಿ. ನಾಚಿಕೆ ಆಗ್ಬೇಕು ಕಣ್ರಿ ಅಧಿಕಾರಿಗಳಿಗೆ, ನಾಚಿಕೆ ಆಗ್ಬೇಕು ಕಣ್ರಿ ಇಲ್ಲಿನ ಶಾಸಕರುಗಳಿಗೆ, ನಾಚಿಕೆ ಆಗ್ಬೇಕು ಕಣ್ರಿ ಇಲ್ಲಿನ ಗ್ರಾಮ ಪಂಚಾಯತಿ, ಇಲ್ಲಿನ ಜಿಲ್ಲಾ ಪಂಚಾಯತಿ ಅಧಿಕಾರಿಗಳಿಗೆ. ನುಂಗಿ ನೀರು ಕುಡಿತಾರೆ. ಅವ್ರ ಮನೆ ಹತ್ರ ಏನ್ ಬೃಂದಾವನ ಕಟ್ಸ್ಕೊಂಡ್ಬಿಟ್ಟಿರ್ತಾರೆ. ಈ ಆಫ್ಟರ್ ಆಲ್ ಇದೊಂದು ಚರಂಡಿ ವ್ಯವಸ್ಥೆಯನ್ನ ಸರಿ ಮಾಡೋದಕ್ಕೆ ಯೋಗ್ಯತೆ ಇಲ್ಲದ ನೀವು ಬಿಡದಿ ಟೌನ್ಶಿಪ್ ಮಾಡ್ತೀರಾ? ರೈತರ ರಕ್ತದ ಮೇಲೆ, ರೈತರ ಸಮಾಧಿ ಮೇಲೆ ನೀವು ಬಿಡದಿ ಟೌನ್ಶಿಪ್ ಕಟ್ಟೋದಕ್ಕೆ ಹೊರಟಿದ್ರಿ. ಇದು ನಮ್ಮನ್ನ ಆಳುವಂತ ಸರ್ಕಾರದ, ನಮ್ಮನ್ನ ಆಳುವಂತ ಅಧಿಕಾರಿಗಳ ದರ್ಪ. ಸೊ ಇಲ್ಲಿ ರೈತರಿದ್ದಾರೆ, ಮಾತನಾಡಿಸ್ತಾ ಹೋಗೋಣ. ಸರ್, ಇಲ್ಲಿ ಬಿಡದಿ ಟೌನ್ಶಿಪ್ ಮಾಡಿದ್ರೆ ಏನೋ ಉದ್ಧಾರ ಆಗ್ಬಿಡುತ್ತೆ ಅಂತ ಹೇಳಿ ಹೇಳ್ತಾ ಇರುವಂತದ್ದು. ಸೊ ಬಿಡದಿ ಟೌನ್ಶಿಪ್ಗೆ ಯಾಕೆ ನಿಮ್ಮ ವಿರೋಧ, ಯಾಕೆ ರೈತರ ವಿರೋಧ ಯಾಕೆ? ಅಲ್ಲ ಸ್ವಾಮಿ, ಈಗಾಗಲೇ ನಾವು 445 ದಿವಸ ಆಯ್ತು ನಮ್ಮ ಈ ಧರಣಿ ಸ್ಟಾರ್ಟ್ ಆಗಿ. ನಾವು ಪ್ರತಿಯೊಬ್ಬ ಈ GBD ಅಧಿಕಾರಿಗಳಿಗಿಂದ ಹಿಡಿದು ಎಲ್ಲ MLAಗಳಿಗೆ, ಎಲ್ಲ MP ಗಳಿಗೆ
ಮುಖ್ಯಮಂತ್ರಿ ಆದಾಗೂ ನಾವು ರಿಕ್ವೆಸ್ಟ್ ಲೆಟರ್ ಕೊಟ್ಟಿದ್ದೀವಿ. ಆದ್ರೆ ನಮ್ಮ ಏನು ನಾವು ಕೊಟ್ಟಿದ್ದೀವಿ ಅಹವಾಲ್ನ ಸ್ವೀಕಾರ ಮಾಡ್ತಿಲ್ಲ. ಸ್ವೀಕಾರ ಮಾಡಿದ್ರು ಕಂಡ್ರು ಕಾಣ್ದಿರೋ ತರ ಉಡಾಫೆ ಉತ್ತರಗಳು ಕೊಟ್ಟು DK ಶಿವಕುಮಾರ್ ಪ್ರತಿಷ್ಠೆ ತರ ಇಲ್ಲಿ ಈ ಒಂದು ಭಾಗದ ರೈತರನ್ನ ನಿರ್ದಾಕ್ಷಿಣ್ಯವಾಗಿ ತಿರಸ್ಕಾರ ಮಾಡ್ತಾವ್ರೆ. ಈ ರೈತರ ಅಹವಾಲ್ ಸ್ವೀಕರಿಸ್ತಾ ಇಲ್ಲ. ಸುಮಾರು 100ಕ್ಕೆ 95% ರೈತರು ಈ ಒಂದು ಭೂ ಸ್ವಾಧೀನನ ವಿರೋಧಿಸ್ತವ್ರೆ. ಅಲ್ಲಾರೋ ಕೆಲವರು 10% ಇದಕ್ಕೋಸ್ಕರ ಅವರ ಒಂದು ಏನು ಆ ಪಕ್ಷದ ಕಾರ್ಯಕರ್ತರಿಗೋಸ್ಕರ ಇದನ್ನ ಯಾವ ತರ ಅಂತಂದ್ರೆ ಚಾಲೆಂಜ್ ಆಗಿ ತಗೊಂಡ್ರು ಅನ್ನೋ ತರಕ್ಕೆ ಮಾಡ್ಕೊಂಡು ಹೋಯ್ತವ್ರೆ. ಯಜಮಾನ್ರೆ, ನನ್ನ ಕಟುವಾದಂತ ಒಂದು ಪ್ರಶ್ನೆ, ನೀವೆಲ್ಲ ನಿಜವಾಗ್ಲೂ ರೈತರ ಅಥವಾ ನಕಲಿ ರೈತರ ಅಂತ? ನಿಜವಾದ ರೈತರು ಇಲ್ಲಿ ರೈತರೇ ಅಂತ ಹೇಳ್ತಾರಲ್ಲ. ರೈತರೇ ಇಲ್ಲ ಅಂತಾರಲ್ಲ, ನಮ್ ಸಾಹೇಬ್ರು ಹೇಳ್ತಾ ಇದಾರೆ. ಅಲ್ಲಿ ಇಲ್ಲಿರೋಂತಾರ ಯಾರು ರೈತರಲ್ಲ, ಎಲ್ಲ ನಕಲಿ ರೈತರುಗಳು, ದುಡ್ಡು ಕೊಟ್ಟು ಕರ್ಕೊಂಡ್ ಬಂದಿರೋರು. ನೀವೆಲ್ಲ ರೈತರಲ್ಲ ಸರ್. ಅವ್ರು ಹೇಳ್ತಾವ್ರಲ್ಲ, ನಾವ್ ಹೇಳ್ತೀವಿ ಅವ್ರು ನಕಲಿ ರಾಜಕೀಯವರು, ನಾವು ನಿಜವಾದ ರೈತರು. ಅವರು ನಕಲಿ ರಾಜಕೀಯವರು. ಅವರು ದರೋಡೆ ಮಾಡಬೇಕು, ಹಣ ಮಾಡಬೇಕು, ಅಂತಸ್ತು ಮಾಡಬೇಕು, ನಮ್ಮ ಕೈಲೆಲ್ಲ ಏನೋ ಓಟ್ ಹಾಕ್ಸ್ಕೋಬೇಕು. ಓಟ್ ಹಾಕ್ಸ್ಕೊಂಡ್ಮೇಲೆ ನಮ್ಮನ್ನು ಮರ್ತು ಬಿಡ್ತಾರೆ, ಕಾಲೇಜ್ ರೈತಾರೆ. ನಕಲಿ ರೈತರು ಅವರು. ಇವಾಗ DK ಶಿವಕುಮಾರ್ ಹೇಳ್ತಾರೆ ಇದು ಈ ಭಾಗ ಎಲ್ಲ ಬಂಜರು ಭೂಮಿ ಅಂತ ಹೇಳ್ತಾರೆ. ಬಂಜರು ಭೂಮಿನ ನಿಜವಾಗ್ಲೂ ಏನು ಬೆಳೀತಾ ಇಲ್ವಾ? ಮಲೆನಾಡಿದ್ದಂಗಿದೆ ಸರ್. ಇಲ್ಲಿ ಮಲೆನಾಡಿದ್ದಂಗಿದೆ. 60,000 ಹಸುಗಳಿದೆ. ತಿಂಗಳಿಗೆ 6 ಲಕ್ಷ ಲೀಟರ್ ಹಾಲು ಹೋಯ್ತಾ ಇದೆ. ಬಾಳೆ ಇದೆ, ತೆಂಗಿದೆ. ತೆಂಗು 6 ಲಕ್ಷ ತೆಂಗಿದೆ. 4 ಲಕ್ಷ ಅಡಿಕೆ ಇದೆ. ಚೀಪೆ ಇದೆ, ಮಾವಿದೆ. ಸಮೃದ್ಧಿಯಾಗಿದೆ. ಒಂದ್ ಕಡೆ ಸುವರ್ಣ ನದಿ ಹರಿತಾ ಇದೆ, ಪೂರ್ವಕ್ಕೆ ಪಶ್ಚಿಮಕ್ಕೆ ವೃಷಭ ನದಿ ಹರಿತಾ ಇದೆ. ಈ ಮಧ್ಯದಲ್ಲಿ ಎಲ್ಲಿ ಬೋರ್ ಹಾಕಿದ್ರು 200 ಅಡಿಗೆ ನೀರು ಸಿಗ್ತದೆ. ಸಮೃದ್ಧಿಯಾಗಿ ಜೀವನ ಮಾಡ್ತಾವ್ರೆ. ಬೆಳಿಗ್ಗೆ ನೋಡಿ, ಇವಾಗ ಹಸುಗಳಿಗೆ ಹುಲ್ ತಂದು ಹಾಕ್ಬಿಟ್ರೆ ಎಲ್ಲಾದ್ರೂ ಇರ್ತಾರೆ. ಹೆಂಗಸ್ರುಗಳು ಹಾಲು ಕರ್ಕೊಂಡು ಜೀವನ ಮಾಡ್ತಾ ಇರ್ತಾರೆ. ಇವ್ರನ್ನೆಲ್ಲ ಒಕ್ಕಲೆಬ್ಬಿಸಿ ಏನ್ ಮಾಡ್ತಾರೆ? ಇಲ್ಲಿರೋ ರೈತರು 80% 1 ಎಕರೆ 2 ಎಕರೆ ಅರ್ಧ ಎಕರೆಯಲ್ಲಿ ಜೀವನ ಮಾಡ್ತಾ ಇರುವಂತ ರೈತರು. ಇದರಲ್ಲಿ 3 ಜನ 4 ಜನ ಅಣ್ತಮ್ದಿರ್ತಾರೆ. ಇವ್ರನ್ನೆಲ್ಲ ಕಸ್ಕೊಂಡಾಗ 1 ಎಕರೆಯಲ್ಲಿ 5 ಭಾಗ 4 ಭಾಗ ಇರೋದಾಗ ಎಷ್ಟು ದಿನ ಬರ್ತದೆ ಇವ್ರು ಕೊಡೋ ದುಡ್ಡು? ಏನೋ ಇವರು ಈ ಜಮೀನ್ ಇಲ್ದವ್ರು ನಮ್ ಬೇರೆಯವ್ರಲ್ಲಿ ಹುಲ್ಲು ಹಾಕೊಂಡು, ಹಸ್ಗಳು ಸಾಕೊಂಡು, ದನ ಕರುಗಳು ಸಾಕೊಂಡು, ಮಕ್ಕಳು ಮರಿ ನೋದಿಸ್ಕೊಂಡು ಹೆಂಗಸರು ಜೀವನ ಮಾಡ್ತಾವ್ರೆ. ಇವರು ಇದನ್ನು ಕಿತ್ಕೊಂಡ್ಮೇಲೆ ಇವರೆಲ್ಲ ಏನ್ ಕೆಲಸ ಕೊಡ್ತಾರೆ? 40 ವರ್ಷದ ಮೇಲ್ಪಟ್ಟರು 60% ಜನ ಇದ್ದಾರೆ. ಇವ್ರಿಗೆಲ್ಲ ಏನು ಉದ್ಯೋಗ ಕೊಡ್ತಾರೆ? ಬದಲಿ ಏನ್ ಮಾಡ್ತಾರೆ ಇವರು? ಇವಾಗ ಸುಮಾರು ಮಕ್ಕಳು ಪಾಪ ವಿದ್ಯಾಭ್ಯಾಸ ಮಾಡ್ಕೊಂಡು ಏನು ಕೆಲಸ ಇಲ್ಲದೆ ಹಾಲು, ತರಕಾರಿನೋ, ರೇಷ್ಮೆನೋ ಬೆಳ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಇವ್ರನ್ನ ಒಕ್ಕಲಬ್ಬಿಸ್ಬಿಟ್ಟು ಇವ್ರು ಏನ್ ಮಾಡ್ಬೇಕು ಅಂತ ಇದ್ದಾರೆ ಸರ್? ಹಾ, ರೇಷ್ಮೆ ಬೆಳಿತೀವಿ, ತೆಂಗು, ಅಡಿಕೆ, ಬಾಳೆ, ಮಾವು, ತರಕಾರಿ, ಸೊಪ್ಪು ಬೆಳ್ಕೊಂಡು ಬೆಂಗಳೂರಿಗೆ ಹಾಕೊಂಡು ಜೀವನ ಮಾಡುವಂತ ಮಹಿಳೆಯರು ಎಷ್ಟೋ ಜನ ಇರ್ತಾರೆ. ಇವ್ರನ್ನೆಲ್ಲ ಒಕ್ಲೇಬಿಸ್ಬಿಟ್ಟು ಇವ್ರಿಗೆಲ್ಲ ಏನ್ ಮಾಡ್ತಾರೆ ಅಂತ ನಾವು ಮುಂದೆ ಹೇಳ್ತಾ ಇದ್ವಿ. 9,600 ಎಕರೆ ಸರ್. 26 ಗ್ರಾಮಗಳು ಬರ್ತದೆ ಸರ್. ಹೇಳ್ಬೋದು. 20 ಎಲ್ಲಾ ಗ್ರಾಮಗಳನ್ನ ಒಟ್ಟು 26 ಗ್ರಾಮ, 9,600 ಎಕರೆ. ಹೌದು ಸರ್. ಕೈ ತುಂಬಾ ದುಡ್ಡು ಕೊಡ್ತಾರಂತ. 2 ಕೋಟಿ ಅವನು ಕೊಡೋ ದುಡ್ಡು ಏನ್ ಕಾಯ್ತದ ಸರ್? ಒಂದು ವರ್ಷನೂ ಬರಲ್ಲ. 3 ಜನ 4 ಜನ ಮಕ್ಳಿರ್ತಾರೆ, ಹೆಣ್ಮಕ್ಳು ಇರ್ತಾರೆ, ಎಲ್ಲ ಭಾಗ ಆಯ್ತದೆ. ಯಾವನ ಒಬ್ಬ ಕಾರ್ ತಗೋತಾನೆ, ಇಸ್ವೀಟ್ ಆಡ್ತಾನೆ, ಬಂಗಿ ಸೇರ್ತಾನೆ, ಸೋಕಿ ಮಾಡ್ತಾನೆ, ಡಾಬಾಗ ಹೋಯ್ತಾನೆ. ಒಂದು ವರ್ಷದಲ್ಲಿ ತೀರಿಸ್ತಾನೆ. ಆಮೇಲೆ ಭವತಿ ಭಿಕ್ಷಾಂದೇಹಿನೇ. ನಿಜವಾದ ಶಕ್ತಿ ಇರೋದು ಭೂಮಿ ತಾಯಿ ಸೂರ್ಯಚಂದ್ರನ್ಗೆ. ಸೂರ್ಯಚಂದ್ರ, ಭೂಮಿ ತಾಯಿನೇ ಶಾಶ್ವತ. ನಾನು, DK, ಇನ್ನೊಬ್ಬ ಯಾರು ಶಾಶ್ವತ ಅಲ್ಲ. ಎಲ್ಲ ಮಣ್ಣಲ್ಲಿ ಮಣ್ಣಾಗೋಯ್ತಾರೆ. ಭೂಮಿ ತಾಯಿ ಇದ್ರೆ ಯುಗ ಅಂತ ಏನ್ ಯುಗ ಎಂತದೋ ರೈತರ ಮಕ್ಳು ಜೀವನ ಮಾಡ್ಕೊಂಡು ಹೋಯ್ತಾ ಇರ್ತಾರೆ. ಯಾಕೆ ಸ್ವಾಮಿ ಇದಕ್ಕೋಸ್ಕರ ನಮ್ ಜಮೀನು ಹೊಡ್ಕೊಂಡು ಹೋಯ್ತಾನೆ? ಇವನ್ ಕಾಲ ಇವನೇನು ರಾಜಕೀಯಲ್ಲಿ ಶಾಶ್ವತವಾಗಿರಲ್ಲ. ಇಲ್ಲಿ ಪ್ರಜಾಪ್ರಭುತ್ವದಲ್ಲಿ 5 ವರ್ಷಕ್ಕೆ ಚಕ್ರ ತಿರುಗ್ತಾ ಇರ್ತದೆ. ಇವನು ಹೋಯ್ತಾನೆ, ಇವನೆಲ್ಲಿರ್ತಾನೆ? ಇನ್ನ 2 ವರ್ಷ ಇರ್ತಾನೆ, ಸರ್ವನಾಶ ಆಯ್ತಾನೆ. ಇವ್ರು ಬಿಡಿ, ನಮ್ಮನ್ನ ರೈತರನ್ನ ಯಾಕೆ ಸರ್ವನಾಶ ಮಾಡ್ಬೇಕು ಇವರು ಹೇಳಿ? ಇವಾಗ ಬೆಂಗಳೂರು ದಟ್ಟಣೆ ಆಗ್ಬಿಟ್ಟದಂತೆ. ಎಲ್ಲಿ ಬರಲ್ಲ ಸರ್. ಈಗ ಏನ್ ಮಾಡ್ತೀರಾ? ಬಂದ್ರೆ ಏನ್ ಮಾಡಿ? ಅವರೇ ಹೇಳ್ತಾ ಇದಾರೆ, ಬಂದ್ರೆ ಆಫ್ಟರ್ ಆಲ್ ಏನ್ ಮಾಡ್ತಾರೆ ರೈತರು? ಬೈಬೋದು, 1-2 ಡೇಟ್ ಹೊಡಿಬೋದು ಅಂತ ಹೇಳ್ತಾ ಇದಾರೆ. ಬಂದ್ರೆ ಏನ್ ಮಾಡ್ತೀರಾ ರೈತರು? ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತೀವಿ ನಾವು.
ಮಾಡೋದೆಲ್ಲ ಇವಾಗ ನಾವ್ ಹೇಳಲ್ಲ ಸರ್. ಇವಾಗ ಬೆಂಗಳೂರು ದಟ್ಟಣೆ ಆಗ್ಬಿಟ್ಟದೆ. ನವ ಬೆಂಗಳೂರು ಮಾಡ್ತೀನಿ, ಕೆಂಪೇಗೌಡ ಮಾಡೋದು ಬೆಂಗಳೂರಲ್ಲ, ನಾನೊಂದು ಬೆಂಗಳೂರು ಕಟ್ತೀನಿ. ಕೆಂಪೇಗೌಡ ಕಟ್ಟಿದ್ದಲ್ಲ, ನಾವು ಹೊಸ ಬೆಂಗಳೂರು ಮಾಡ್ತಾ ಇದ್ದೀನಿ. ಇಲ್ಲಿ ದಟ್ಟಣೆ ಆಗ್ಬಿಟ್ಟದೆ, ಸ್ಲಮ್ ಏರಿಯಾ ಅಂತ ಹೇಳ್ತಾರೆ. ಯಾಕೆ ದಟ್ಟಣೆ ಮಾಡ್ಕೊಂಡ್ರು? ಎಲ್ಲಾ ಸ್ಟೇಟ್ನವ್ರು ಎಲ್ಲಾ ಜಿಲ್ಲೆಯವ್ರನ್ನು ಯಾಕೆ ಇಲ್ಲಿ ಸೇರ್ಸ್ಕೊತಾರ? ಆಯಾ ಜಿಲ್ಲೆಯಲ್ಲಿ ಕೈಗಾರಿಕೆ ಸ್ಥಾಪನೆ ಮಾಡಿ ಅಲ್ಲೇ ಕೆಲಸ ಕೊಟ್ರೆ ಇಲ್ಲಿಗೆ ವಲಸೆ ಬರ್ತಾರೆ. ಇವ್ರಿಗೆ ಆತಾಕತ್ತಿಲ್ವಾ? ಇಲ್ಲಿ ಹೊಡ್ಕೊಂಡೇ ಇರ್ಬೇಕಷ್ಟೇ. 2800 ಎಕರೆ ಗೋಮಳ ಇದೆ, ಇದ್ರ ನೋಡಿಬೇಕವ್ರು. ನಮ್ಗೇನೋ ಒಂದ್ ಇಷ್ಟು ಕೊಟ್ಬಿಟ್ಟು ಇದು ಖಾಸಗೀಕರಣ, ನಾವು ಅದಕ್ಕೆ ಅಗ್ರಿಮೆಂಟ್ ಹಾಕೊಂಡಂಗೆ ನಮ್ಗೊಂದು ಇಷ್ಟು ಕೊಟ್ಬಿಟ್ಟು 2 ಕೋಟಿ ಏನೋ ಹೇಳ್ಕೊತಾರೆ. ಅದು ಎಷ್ಟು ಕೊಡ್ತಾರೋ ನಮ್ಗೆ ಗೊತ್ತಿಲ್ಲ. ಅದು ಅವ್ರ ಇಚ್ಛೆಗೆ ಅವ್ರು ಮಾಡ್ಕೊಂಡು ಅಲ್ಲೆಲ್ಲೋ GDP ಆಫೀಸಲ್ಲೋ ಎಲ್ಲೋ AC ರೂಮ್ ಮೇಲೆ ಕೂತ್ಕೊಂಡು ಅವ್ರ ಇಷ್ಟಕ್ಕೆ ಅವ್ರು ಹೇಳ್ತಾ ಇರ್ತಾರೆ. ಈ ಭಾಗದ ಶಾಸಕ 3 ಸಾರಿ ಆಗವನೆ, 1 ಸಾರಿ ಸೋತವನೆ. ಇಲ್ಲಿ ಬಂದ್ರೆ ಸೌಜನ್ಯಕ್ಕೆ ಆದ್ರೂ ರೈತನ ಮಾತಾಡ್ತೀರಾ? ಈ ಭಾಗದಲ್ಲಿ ಒಬ್ಬ ರಾಜಣ್ಣ ಅಂತ ಅವನೇ GDP ಡೈರೆಕ್ಟ್ ಆಗವನೆ, ಅವನು ಮಾತಾಡ್ತಿಲ್ಲ. ಯಜಮಾನ್ರೆ, ಈಗ ಇನ್ನೊಂದು ಪ್ರಶ್ನೆ. ಹೇಳಿ. ಮೊನ್ನೆ ಮೀಟಿಂಗ್ ಮಾಡಿದ್ರು ಸಾಹೇಬ್ರು, ಮಾನ್ಯ ಉಪಮುಖ್ಯಮಂತ್ರಿಗಳು ಮೀಟಿಂಗ್ ಕರೆದ್ರು. ಮೀಟಿಂಗ್ ಅಲ್ಲಿ ಬಂದಿದ್ದಂತವ್ರೆಲ್ಲರೂ ರೈತರು, ಇವರು 80% ರೈತರೆಲ್ಲ ಒಪ್ಕೊಂಡಿದ್ದಾರೆ, ಯಾರ್ದು ತಕರಾರಿಲ್ಲ ಅಂತ ಹೇಳಿದ್ರು. ನೀವು ಕೂಡ ರೈತರೇ ಅಲ್ವಾ? ನೀವೆಲ್ಲರೂ ಹೋಗಿದ್ರಾ? ಏನೋ ಒಂದು ಅಥವಾ ಅಲ್ಲಿ ಬಂದಿದ್ದಂತವ್ರು ಯಾರು? ಅವರೆಲ್ಲ ರೈತರ ನಿಜವಾಗ್ಲು? ಅದಕ್ಕೆ ನಾನು ಹೇಳ್ತೀನಿ ಏನಂತ ಹೇಳಿದ್ರು ಅಂತ ಅಂದ್ರೆ, ಸೌಜನ್ಯಕ್ಕೆ ನಮ್ಗೆ ಪೊಲೀಸ್ ಮುಖಾಂತರ ಒಂದು 10 ರಿಂದ 15 ಜನ ಬನ್ನಿ ಅಂತ ಅನ್ಬಿಟ್ಟು, ಅದು ಹೆಸರು ಬರೆದು ಕಳಿಸಿ ಅಂತ ಅನ್ಬಿಟ್ಟು ಹೆಸರು ಬರ್ಸ್ಕೊಂಡು 10 ರಿಂದ 15 ಜನ ಕರ್ಸ್ಕೊಂಡ್ರು. ಅವತ್ತು ಏನ್ ಹೇಳಿದ್ರು ಅಂತ ಅಂದ್ರೆ, ನಿಮ್ಗೆ ಸ್ಪೆಷಲ್ ಡಿಸಿನ ಅಪಾಯಿಂಟ್ ಮಾಡ್ತೀವಿ, ವಿಶೇಷವಾಗಿ ತನಿಖೆ ಮಾಡಿಸ್ತೀನಿ, ಇಲ್ಲಿ ಗ್ರೌಂಡ್ ರಿಪೋರ್ಟ್ ಏನೈತೆ ಅಂತ ತಿಳ್ಕೊಂತೀನಿ, ಆಮೇಲೆ ಮುಂದಿನ ಕ್ರಮ ತಗೋತೀವಿ ಅಂತ ನಮ್ ಜೊತೆಲಿ ಹೇಳಿ ಕಳ್ಸಿದ್ರು. ಆಮೇಲೆ ತದನಂತರ 1 ದಿವಸ ಬಿಟ್ಟು 2ನೇ ದಿವಸಕ್ಕೆ ಯಾರ ಅವ್ರ ಪಕ್ಷದ ಕಾರ್ಯಕರ್ತರು ಮತ್ತೆ ಇಲ್ಲಿ ಆಗ್ಬೇಕು ಅಂತ ಅನ್ನೋರ್ನ ಕರ್ಸ್ಕೊಂಡ್ರು. ಅವ್ರು ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಿದ್ರು. ಅವರೇ ಬಸ್ ಕೊಟ್ಟು ಕಳಿಸಿದಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಭಾಗದ ಜನ ಯಾರು ಜಮೀನ್ ಇಲ್ದೇ ಇರೋ ಅಂತವ್ರು, ಆ ಪಕ್ಷದ ಕಾರ್ಯಕರ್ತರು, ಹೊರಗಡೆಯಿಂದ ಹೋಗಿದ್ರು ಅದನ್ನ ನನ್ಗೆ ಹೆಚ್ಚಿಗೆ ಸಂಖ್ಯೆಯಲ್ಲಿ ಬಂದವ್ರೆ ಅಂತ ಬಿಂಬಿಸಿದ್ರು, ಮಾಧ್ಯಮದಲ್ಲಿ ಬಿಂಬಿಸಿದ್ರು. ಅದನ್ನ ಇಲ್ಲೇನು ಸತ್ಯಾಂಶ, ಇಲ್ಲಿರೋ ರೈತರನ್ನ ಕಡೆಗಣಿಸಿ ಅವ್ರಿಗೆ ಇಷ್ಟ ಬಂದವ್ರನ್ನ ಕರೆಸಿ ಸರಿ ಅನ್ನಿಸ್ಕೊಳ್ಳೋ ತರಕ್ಕೆ ನಡ್ಕೊಂತ ಇದ್ದಾರೆ. ಹೌದು ಸರ್, ಒಂದೇ ಒಂದು ಪ್ರಶ್ನೆ. ಇಲ್ಲಿ 80 ಭಾಗ ರೈತರ ಇಲ್ಲ ಅಂತ ಹೇಳ್ತಾರ. 80 ಭಾಗ ಒಪ್ಕೊಂಡ ಭೂಸ್ವಾಧೀನಕ್ಕೆ ಒಪ್ಕೊಂಡವ್ರೆ ಅಂತ ಹೇಳ್ತಾರಲ್ಲ, ಅವ್ರು ಯಾವ ರೈತರು? ಎಲ್ಲಿಂದ ಬಂದಿದ್ರು ಸರ್? ಆ ಉತ್ತರ ಕೊಡ್ಲಿ, ಇಲ್ಲಿಗೆ ಬರ್ಲಿ. ಇಲ್ಲಿಗೆ ಬಂದು ನಾವೇನು ಮಾಡಲ್ಲ ಸ್ವಾಮಿ. DK ಆಗ್ಲಿ, ಬಾಲಕೃಷ್ಣ ಆಗ್ಲಿ, GDP ಅಧ್ಯಕ್ಷ ಆಗ್ಲಿ, ಯಾರಾನ ಬಂದು ಇಲ್ಲಿ ಮಾತಾಡ್ಲಿ. ನೀವು ರೈತರೆಲ್ಲ ಅಂತ DK ಈ ಶಾಸಕನೇ ಬಂದಿಲ್ವಲ್ಲ ಸರ್ ಇಲ್ಲಿ? ಒಂದ್ ನಿಮಿಷ. ಈ ಶಾಸಕನೇ ಸೌಜನ್ಯಕ್ಕಾದ್ರೂ ಬರ್ಲಿವಲ್ಲ, ಈ ಟೌನ್ಶಿಪ್ ಮಾಡ್ತೀನಿ ಅಂತ ಬಾಲಕೃಷ್ಣ ಅಂತ ಬಂದೇ ಇಲ್ಲ. ರೈತರ ಬಗ್ಗೆನೂ ಮಾತಾಡಿಲ್ಲ, ಕಾಳಜಿನೂ ಇಲ್ಲ, ಯಾವ್ದೇ ಸಭೆ ಕರೀಲಿಲ್ಲ. ಯಾವ್ದೇ ಸಭೆ ಕರೆದಿ ನಿಮ್ಮ ಅನಿಸಿಕೆ ಸೋತಿ ಪಾಪ ಮನೇಲಿ ಇದ್ರು, ಅವ್ರ ಪಾಡಿಗೆ ಅವ್ರ ಮನೇಲಿ ಇದ್ರು, ತಿರ್ಗಾ ಗೆಲ್ಸಿದ್ರು. ಗೆಲ್ಲಿಸ್ಬಿಟ್ಟು ಅವ್ರ ಮೇಲೆ ಆರೋಪ ಮಾಡಿದ್ರೆ ಹೆಂಗೆ? ಸರ್, ಇವಾಗ ಒಂದು ಪ್ರಶ್ನೆ ಹೇಳ್ತೀನಿ. ನಾವೊಂದು ಗಂಡ ಹೆಣ್ಣ ಮದ್ವೆ ಮಾಡ್ತೀವಿ. ಇವ್ರು ಗಂಡನ್ ಬಿಟ್ಬಿಟ್ಟು ಓಡೋಯ್ತಾಳ, ಹೆಂಡ್ರನ್ ಬಿಟ್ಬಿಟ್ಟು ಇವ್ನು ಓಡೋಯ್ತಾನ ಅಂತ ನಮ್ಗೆ ಗೊತ್ತಾ ಸರ್? ಮದ್ವೆ ಮಾಡೋದು ಅಷ್ಟೇ. ಸರ್, ನಾವು ಭೂಮಿ ಕೊಟ್ಬಿಡಿ ಅಂತ ಕೇಳ್ತಾರಲ್ವಾ? ಇದೇ 700 ಭಾಗ ಐತಲ್ವಾ, ಅಲ್ಲೂ ಇದ್ ಮಾಡಿದ್ರಲ್ವಾ? ಅಲ್ಲೇಕ್ ಮಾಡಲ್ಲ ಅಂತಾರ ಅವರು? ಟೌನ್ಶಿಪ್ ಅಲ್ಲೂ ಕುಮಾರಸ್ವಾಮಿ ಅವ್ರು ಮಾಡೋದು ಅಂತ ಕೇಳ್ತಾರಲ್ವಾ? ಕುಮಾರಸ್ವಾಮಿ ಅವರು 700 ಇದ್ ಮಾಡಿದ್ರು, ಟೌನ್ಶಿಪ್ ಮಾಡ್ಬೇಕು. ಅವಾಗ ಕುಮಾರಸ್ವಾಮಿ ಅವ್ರು ಮಾಡ್ದಾಗೆ ಮಾಡಿದ್ರು. ನಾವು ಅವ್ರು 1 ಎಕರೆ ಜಮೀನ್ ಕೊಟ್ಟಿದ್ರೆ ನಾವು 10 ಎಕರೆ ಜಮೀನ್ ತಗೊಳ್ಳುವಷ್ಟು ನಮ್ಗೆ ದುಡ್ಡು ಕೊಡ್ತಿದ್ರು ಅವರು. ಅವಾಗ ಇದ್ದದ್ದು 1 ಎಕರೆ ಜಮೀನ್ ವ್ಯಾಲ್ಯೂ ಇದ್ದದ್ದು 80,000ದಿಂದ 1 ಲಕ್ಷದ ಒಳಗಡೆ. ಇವಾಗ ಎಷ್ಟೈತೆ ಸರ್? ನೀವೇನೆ ಅಕ್ಕಪಕ್ಕ ನೋಡಿ. ನಮ್ಗೆ ಇವ್ರು 2 ಕೋಟಿ ಕೊಡ್ತಾರೆ ಅಂತ ಕೇಳ್ತಾರಲ್ವಾ? 2 ಕೋಟಿ ಕೊಟ್ರೆ ನಮ್ಗೆ 1 ಎಕರೆ ಜಮೀನ್ ಕೊಡ್ತಾರ? ಅಕ್ಕಪಕ್ಕ ಊರ್ಗ್ ಹೋದ್ರೆ ಕೊಡ್ತಾರ? ಈ ಕಡೆ 8 ಕೋಟಿ 9 ಕೋಟಿ ಹೋಗುತ್ತೆ ಅಬ್ಬನಕುಪ್ಪೆ ಕಡೆ. ಆರೋಳ್ಳಿ ಸೈಡುನು 7 ಕೋಟಿ 8 ಕೋಟಿ 1 ಎಕರೆ ಜಮೀನ್ ಹೋಗುತ್ತೆ. ನಮ್ಗೆ 2 ಕೋಟಿ ಯಾವ ತರ ಕೊಡ್ತಾರೆ ಇವರು? ಈ ಕಡೆ ಕಾಡು ಮನೆ ಕಡೆ 13 ಕೋಟಿ ಅಂತ ಅದೇ ಸರ್ಕಾರನೇ ಇದ್ ಮಾಡೈತಲ್ವಾ? ನಿಮ್ಗೆ ಮಾಧ್ಯಮದಲ್ಲೇ ತೋರಿಸ್ತಿರಲ್ಲ ನೀವೇನು? 12 ಕೋಟಿ 13 ಕೋಟಿ ಅಂತ ಸರ್ಕಾರ ಇದ್ ಮಾಡೈತಲ್ಲ. ನಮ್ಗೆ ಯಾವ ತರ ಇವ್ರು 2 ಕೋಟಿ ಕೊಡಕ್ ನಿಂತಿದ್ದಾರೆ? ಹಾ, ನಾವು ಬಕ್ರ, ನಾವು 2,000 ಇವರು ಬರಡು ಭೂಮಿ ಅಂತಲ್ಲ, 2,000 ಅಡಕೆ ಸಸಿ ನಾವು ಕಟ್ಟಿದೀವಲ್ಲ. ನಮ್ದು 2,008 ಎಕರೆ ಚಿಲ್ಲರೆ ಜಮೀನ್ ಆಯ್ತಲ್ಲ. ನಾವು ಆಯ್ತೆ, ನಾವು 2,000 ಸಸಿ ಅಡಕೆ ಸಸಿ ಕಟ್ಟಿದೀವಿ. 350 ಸಸಿ ತೆಂಗಿನ ಮರ ಐತೆ, 250 ಮರ ಮಾವಿನ ಮರ ಐತೆ.
ಹಾ ನಾವು ಇದು 100 kg ತೊಗರಿ ಕಾಳು ಬೆಳಿತೀವಿ ಮನೆಗಾಗುವಷ್ಟು ವರ್ಷಕ್ಕೆ. ಎಷ್ಟು ದುಡಿಮೆ ಹಾ ಹಾ ಅಂದಾಜು ಎಷ್ಟು ದುಡಿಮೆ ಇರುತ್ತೆ? ದುಡಿಮೆ ನಮ್ಗಿಲ್ಲ ಅಂದ್ರೆ 10 ಲಕ್ಷ ರೂಪಾಯಿ ಗಂಟ ನಮ್ಗೈತೆ ವರ್ಷಕ್ಕೆ. ನಾವು 10 ಲಕ್ಷ ರೂಪಾಯಿ ನಾವು ಕುತ್ಕೊಂಡು ತಿಂದ್ರು 10 ಲಕ್ಷ ಖರ್ಚು ಮಾಡ್ತೀವ ನಾವು? ಖರ್ಚು ಮಾಡ್ತೀವ? ನಾವು 10ರಿಂದ ಅಧಿಕ ಮಾಡ್ಕೊಂಡು ಬೆಣ್ಣೆನೆ ತಿನ್ಕೊಂಬಿಟ್ರೆ ತುಪ್ಪ ಹೆಂಗ್ ಕರ್ಗಿಸಕ್ಕಾಗುತ್ತೆ? ನಮ್ ಭೂಮಿ ಕಿತ್ಕೊಳಕ್ ಬಂತಾರಲ್ವಾ ಇವರು DK ಶಿವಕುಮಾರ್ ಅವರು. ಇದೇ ಕೋಡಹಳ್ಳಿ ಭಾಗದಲ್ಲಿ ಗೋಮಾಳ ಜಮೀನು ಇವ್ರು ಟ್ರಸ್ಟ್ ಮಾಡಿ ಸ್ಕೂಲ್ ಮಾಡಿದಾರಲ್ವಾ, ಕೆರೆನ ಎಷ್ಟು ಮುಳುಗಡೆ ಮಾಡ್ಕೊಂಡು ಸ್ಕೂಲ್ ಕಟ್ಸಿದ್ದಾರೆ. ಪ್ರತಿ ಒಂದ್ ಕಡೆನೂ ಇವರು ಗೋಮಾಳ ಜಮೀನುಗಳ ಮುಳುಗಡೆ ಮಾಡ್ಕೊಂಡು ಪ್ರತಿ ಒಂದ್ ಕಡೆ ನಾವು ಸರ್ವೆಗೆ ಬರ್ತೀವಿ, ಅವರು ಸರ್ವೆಗೆ ಬರ್ಲಿ, ಎಲ್ಲೆಲ್ಲಿ ಏನೇನ್ ಮಾಡವ್ರೆ ಅಂತ ಅವ್ರದ್ದು ಈಗ MLAಗಳಿದಾರೆ ಮಾಡ್ರಿ ಶಾಸಕ. ಇಲ್ಲಿ 15 ತಿಂಗಳ ತನಕ ನಾವು ಕುತ್ಕೊಂಡು ಸ್ಟ್ರೈಕ್ ಮಾಡ್ತಾ ಇದೀವಲ್ಲ, ಒಂದಿನ ಬಂದಿಲ್ಲ ಎಂಟ್ರಿ ಕೊಟ್ರ ಅವರು. ಎಲ್ಲ ಕುತ್ಕೊಂಡು ನನಗೆ ಈಗ ಅವತ್ತು DK ಶಿವಕುಮಾರ್ ಅವರು ಇಷ್ಟು ಜನ ರೈತರು 80% ಎಷ್ಟು ಜನ ಪಾಣಿ ಇದ್ದವ್ರು ತಕೊಂಡೋಗಿ ಅಲ್ಲಿ ಕೊಟ್ಟಿದ್ರು ಅವ್ರಿಗೆ. ಪಾಣಿ ತೋರ್ಸ್ಬಿಟ್ಟು 80% ಬಂದಿದ್ರು ಅಂತ ಅವ್ರು ಹೇಳಿದ್ರು. ಅವರು ಎಷ್ಟು ಜನ ಇದ್ರು ಅಲ್ಲಿ? ನಾವು ಮಾಧ್ಯಮದಲ್ಲಿ ನೋಡಿದ್ರು 3-5 ಜನ 4-5 ಜನ ಅಲ್ಲಿ ಪಾಣಿಯವ್ರು ಇದ್ದಿದ್ದು, ರೈತರು ಇದ್ದಿದ್ದು 4 ಜನ ಪಾಣಿಯವ್ರು ಇದ್ದಿದ್ದು. ದಲ್ಲಾಳಿಗಳು 1,000 2,000 ಕೊಟ್ಟು ಅವ್ರು ಕರ್ಸ್ಕೊಂಡು 1,000 ಕೊಟ್ಟು ಕರ್ಸ್ಕೊಂಡು ಬಿರಿಯಾನಿ ತಿನ್ಸಿ ಅವರು 80% ರೈತರು ಇಲ್ಲಿ ಕೂತಿರೋರು 80% ರೈತರು. 4 ಜನ ಮಾಧ್ಯಮದಲ್ಲಿ ನಾವು ನೋಡುದು ಕರ್ಸಿ ನಮ್ಗೆ ಈ ತರ ಮಣ್ಣು ಮುಕ್ಕಿಸ್ತಾ ಇದಾರೆ. ನಿಮ್ ಮಾಧ್ಯಮದವ್ರು ತೋರ್ಸಲ್ರಿ? ನೀವ್ ಮಾಧ್ಯಮದವ್ರು ಏನ್ ಹೇಳ್ತೀರಾ ನೀವು? ನಾವು ಮಾತಾಡೋದ್ ಮಾತ್ರ ಮಾಧ್ಯಮದಲ್ಲಿ 1 ಅವರ್ 2 ಅವರ್ ತೋರಿಸ್ತೀರಿ, ಅವ್ರು ಮಾತಾಡೋದ್ ಮಾತ್ರ ದಿನಗಟ್ಲೆ ತೋರಿಸ್ತೀರಲ್ಲ ನೀವು ಮಾಧ್ಯಮದಲ್ಲಿ. ಹೇಳ್ರಿ, ನಾವು ಹೇಳೋಣ. ನಾವು ರೈತರುಗಳು ಎಲ್ಲಿಗೆ ಹೋಗ್ಬೇಕು? ನಾವು ಒಕ್ಲೆಬ್ರಿಸ್ತವ್ರಲ್ಲ. ಈಗ 9 ಹಳ್ಳಿ ಅಂತ ಸರ್ವೆ ತೋರಿಸ್ತವ್ರಲ್ವಾ ಗ್ರಾಮ ಠಾಣದ್ದು. ಈಗ 26 ಹಳ್ಳಿಲಿ 9 ಹಳ್ಳಿ ಬಿಟ್ಬಿಟ್ರೆ ಇದ್ದವ್ರ ಹಳ್ಳಿವ್ರು ಎಲ್ಲೋಯ್ತಾರೆ. ಈಗ ಸರ್ವೆ ನಂಬರ್ ಎಲ್ಲ ಮನೆ ಕಟ್ಕೊಂಡು ಆಗಿನ ಕಾಲದಲ್ಲಿ ಸರ್ ಒಟ್ಟು ಕುಟುಂಬದ ಒಬ್ಬ ಅವಿಭಕ್ತ ಕುಟುಂಬ ಇತ್ತು. ಈಗ ಒಬ್ಬೊಬ್ರು ಮಕ್ಳಿರೋರು ಅವ್ರವ್ರೇ ಸಂಸಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಒಂದೊಂದು ಮನೆ ಕಟ್ಕೊಂಡು ಬೇರೆ ಬೇರೆ ಇದಾರಲ್ವಾ, ಎಲ್ಲ ಸರ್ವೆ ನಂಬರ್ ಮನೆ ಕಟ್ಕೊಂಡು ಆ ಮನೆಗಳು ಏನ್ ಮಾಡ್ತೀರಾ ನೀವು? ಡೆಮಾಲಿಸಿಸ್ ಮಾಡಿಸ್ತೀರಾ? ಅಲ್ಲಿಗೆ ತಾನೇ ಬರಡ್ ಭೂಮಿ ಆಗೋದು. ಡೆಮಾಲಿಸಿಸ್ ಮಾಡಿಸ್ದಾಗ ತಾನೇ ಬರಡ್ ಭೂಮಿ ಆಗೋದು. ಈಗ ಸಸಿ ಕಟ್ಟಿದಾಗ ಯಾವ ಬರಡ್ ಭೂಮಿ ಆಯ್ತದೆ? 7,400 ಎಕರೆ ಅಂತ ತೋರಿಸ್ತೀರಲ್ಲ, 9,640 ಎಕರೆಲಿ 7,400 ಇದ್ದು ಜಮೀನು ಎಲ್ಲೋಯ್ತು ತೋರಿಸಿ. ನಿಮ್ಗೆ ಲೆಕ್ಕ ಕೊಡಿ, ನಮ್ಗೆ ಲೆಕ್ಕ ಕೊಡಿ. ಎಲ್ಲಿಗೆ ಹೋಯ್ತೀರಾ ನೀವು? ಲೆಕ್ಕ ಕೊಡಿ ಬಂದಿ ನೀವು. ಇದೇ ಬೈರ್ಮಂಗ್ಲ ಸರ್ಕಲ್ ಅಲ್ಲಿ ಕುತ್ಕೊಂಡು ನಮಗೂ ಲೆಕ್ಕ ಕೊಡಿ, ನಾವು ಲೆಕ್ಕ ಕೊಡ್ತೀವಿ. ನಮ್ ಸರ್ವೆ ನಂಬರು ನಾವು ಪಾಡಿನ ತಗೊಬತ್ತೀವಿ. ಆಧಾರ್ ಕಾರ್ಡ್ ನಮ್ ಗಂಡಿರ ಹೆಸರಲ್ಲಿ ಇರೋದು ಆಧಾರ್ ಕಾರ್ಡ್ ತತ್ತೀವಿ. ನೀವು ತಗೊಬನ್ನಿ. ಯಾರ್ಯಾರು DC ಎಷ್ಟು ಎಕರೆ ಮಾಡ್ಕೊಂಡವನೆ, ಇಲ್ಲಿ ಹೊಸೂರು ರಾಜಣ್ಣ ಎಷ್ಟು ಎಕರೆ ಮಾಡ್ಕೊಂಡವನೆ, ಈ ಬೈರ್ಮಂಗ್ಲದ್ದು ಸಿದ್ದರಾಜಣ್ಣ ಎಷ್ಟು ಎಕರೆ ಮಾಡ್ಕೊಂಡವ್ರೆ, ಅವರೆಲ್ಲ ಲೆಕ್ಕ ತಗೊಬನ್ನಿ. ಎಷ್ಟೆಷ್ಟು ಗೋಮಾಳದ್ದು ಎಷ್ಟೆಷ್ಟು ಮಾಡ್ಕೊಂಡು ಇವ್ರು ಆಟ ಆಡ್ತಾವ್ರ ನಮ್ಮನ್ನ. ಸೇರ್ಸಿ ಆ ಗೋಮಾಳನೆ ಮಾಡ್ಕೊಳ್ಳಿ. ಈಗ ವ್ಯವಸಾಯಕ್ಕೆ ನೀವು ಮಕ್ಳುಗಳಿಗೆ ಕೆಲಸ ಕೊಡ್ಬೇಕು ಅಂತೀರಲ್ವಾ, ಆ ಗೋಮಾಳ ಜಮೀನಲ್ಲಿ ಮಾಡಿ. ಇದೇ ಗಡಂಗ್ ಮಾಡ್ಕೊಂಡಿರೋ ಅವ್ರೇ ಸರ್ ಅಲ್ಲಿ ಹೋಗಿದ್ದದ್ದು ಅವತ್ತು. ಅವ್ರು ಹೋಗಿದೆ, ಬೇರೆಯವ್ರು ಯಾರು ಹೋಗಿಲ್ಲ. ಅವ್ರಲ್ಲಿ ಹೋಗಿದ್ರಲ್ವಾ, ಅವ್ರು ಮಾಡ್ಕೊಂಡಿರೋದಕ್ಕೆ ಅವರು 1,000 ಕೊಟ್ಬಿಟ್ಟು ಬರ್ರಿ ಅಂತ ಒಂದು ಬಸ್ ಮಾಡ್ಕೊಂಡು ಕರ್ಕೊಂಡೋಗಿದ್ರು. ನಾವ್ಯಾರು ಬಸ್ ಮಾಡ್ಕೊಂಡು ಹೋಗಲ್ಲ. ಇನ್ನ ಬಂದ್ರೆ ವಿಧಾನಸೌಧಕ್ಕೆ ಪರಕೆ ಸಮೇತ ಬತ್ತೀವಿ. ಇಲ್ಲಿ ರೈತರು ಬಂದೇ ಬತ್ತೀವಿ ಪರಕೆ ಸಮೇತ. ಅವ್ನು ಕೊಡ್ಲಿ ಪರಕೆ ಸಮೇತ. ಇಲ್ಲಿ ರೈತರು ರೊಚ್ಚಿಗೆದ್ದಾಗ ಅವ್ನು DK ಶಿವಕುಮಾರ್ ಇಳಿತಾನ 10 ಮುಖ್ಯಮಂತ್ರಿ ಆಯ್ತಾನ ತೋರಿಸ್ತಾರೆ. ನೀವೇ ಮಾಧ್ಯಮದಲ್ಲಿ ತೋರ್ಸರಿ. ಇನ್ ಮುಖ್ಯಮಂತ್ರಿಗೆ ಅಂತ ಡೆಲ್ಲಿಗೆ ಹೋಗವನಲ್ಲ ಇವತ್ತು DK ಶಿವಕುಮಾರ್. ಇನ್ ಮುಖ್ಯಮಂತ್ರಿ ಆಯ್ತಾರ, ಇನ್ ಇಳಿತಾನ ನೋಡೋಣ. ನಾವು ಭೂಮಿ ಕೊಟ್ಟವ ನಮ್ಮ ಹೆಣ ಬಿದ್ದತ್ತ ನೋಡೋಣ. ಅವ್ರು ಅಲ್ಲಿ ಗಂಟನು ಬತ್ತೀವಿ ನಾವು ರೈತರುಗಳು ಬಿಡಲ್ಲ. ಈಗ ನಮ್ಮ ಮಕ್ಳಿಗೆ ಎಲ್ಲಿ ಕೊಡೋಣ ಹೇಳೋಣ? ನಮ್ಮ ಮಕ್ಳಿಗೆ ಎಲ್ಲಿ ತಕೊಂಡೋಗಿ ಭೂಮಿ ಕೊಡೋಣ? ನಾವು ನಿಜವಾಗ್ಲೂ ಈಗ ಅಗ್ಲಬಾನ ಹೇಳ್ತಾ ಇರೋದು, ಕುಮಾರಸ್ವಾಮಿ ಅವ್ರು ಮಾಡ್ಬಿಟ್ಟಿದ್ರೆ ಒಳ್ಳೇದಾಯ್ತಾಯ್ತು ನಮ್ಗೆ. ನಮ್ಮ ಮಕ್ಳು ಚಿಕ್ಕವಾಗಿದ್ದು, ನಾವೆಲ್ಲೋ ಹೊಂಟೋಗಿರುವ ವಲಸೆ ಎಲ್ಲ ಬತ್ತು ಕಟ್ಕೊಬಿಟ್ಟಿರುವ. ಈಗ ಬತ್ತು ಕಟ್ಕೊಂಡು ಬೇರೆ ಕಡೆ ಹೋಗಕ್ಕೂ ಆಗಲ್ಲ, ಬಿಡಕ್ಕೂ ಆಗಲ್ಲ, ಸಾಯಕ್ಕೂ ಆಗಲ್ಲ, ಉಳಿಯಕ್ಕೂ ಆಗಲ್ವಲ್ಲ. ಏನ್ ಮಾಡೋಣ ನಾವ್ ಹೇಳ್ರಿ? ಅಂತ ಸ್ಥಿತಿಗೆ ಬಂದ್ಬಿಟ್ಟಿದೀವಿ ಇಲ್ಲಿ ರೈತರುಗಳು. ಈಗ ಸರ್ವೆ ಮಾಡಿ ನಡೀರಿ. ಪ್ರತಿಯೊಬ್ರು ಭೂಮಿಲಿ ಅಲ್ಲಲ್ಲಿ ನಿಂತ್ಕೋತಾರೆ, ಪಾಣಿ ತಕೋತಾರೆ, ಆಧಾರ್ ಕಾರ್ಡ್. ಈಗ ಮೋದಿ ಅವ್ರ ಆಧಾರ್ ಕಾರ್ಡ್ ಪ್ರತಿಯೊಬ್ಬರಿಗೂ ಮಿಂಚಾಗೈತಲ್ಲ. ನಮ್ಮ ಆಧಾರ್ ಕಾರ್ಡ್ ಸಮೇತನೇ ಬರ್ತೀವಿ DK ಶಿವಕುಮಾರ್ ಹತ್ರಕ್ಕೆ. ಸಿದ್ದರಾಮಯ್ಯ ರೈತರ ಪರ ಅಂತಲ್ಲ, ಅವ್ನ ಮಕ್ಕಷ್ಟು ಮಂಗಳಾರತಿ ಐತೆ ಯಾತಕ್ ಸೈನ್ ಮಾಡೋದ್ನ ಇದಕ್ಕೆ? ಅವ್ನ ಮಕ್ಕಷ್ಟು ಪಾರ್ಕೆ ತಗೊಂಡು ಹೋಗ್ಬೇಕು. ಅವ್ನಿಗೆ ಇನ್ನೇನು ಹೊಡಿಬೇಡ್ದು. ಅವಂದು ಇದಕ್ಕೆ ಮೈಸೂರಲ್ಲಿ ಮಾಡಿದ್ರಲ್ವಾ,
ಅವನು ಭೂಮಿ ಎಲ್ಲಿ ಕೊಟ್ರು ನಮ್ಗೆ ಇದ್ರಲ್ಲಿ ಕೊಡಕ್ಕೆ ಕೆರೆ ಕೊಡಕ್ಕೆ ನಮ್ಗೆ ಈ ತರ ಮಾಡ್ತಾ ಇರೋದು ಅವನು. ಅವ್ರು ಎಲ್ಲೆಲ್ಲಿ ಏನ್ ಮಾಡ್ಕೊಳಕ ನಮ್ ಜಮೀನ್ ಕೊಡಲ್ರು. ನಮ್ಗೆ ಯಾವ ಸೈಟ್ ಬೇಡ, ಯಾವ ಮನೇನು ಬೇಡ. ನಾವೇನೇ ಇಲ್ಲಿ 2 ವರ್ಷದಲ್ಲಿ ದುಡಿತೀವಿ ಅದೇ ಭೂಮಿಲಿ. ನಾವು 3 ಫ್ಲೋರ್ 4 ಫ್ಲೋರ್ ಕಟ್ಟಿಸೋಷ್ಟು ನಮ್ ಕೆಪಾಸಿಟಿ ಇದೆ. ನಮ್ಮ ಮಕ್ಳಿಗೆ ಎಜುಕೇಶನ್ ಕೊಡ್ಸಿದೀವಿ. ಅವರು ಲಕ್ಷಾಂತರ ರೂಪಾಯಿ ಸಂಬಳನೂ ತಗೋತಾರೆ. ನಾವು ದುಡ್ದು ಕಟ್ಟಿಸೋಷ್ಟು ಕೆಪಾಸಿಟಿಗೆ ನಾವು ಬಂದು ಕೂತಿದೀವಿ. ಇನ್ನು ಪರ್ಕೆ ಎತ್ಕೊಂಡು ವಿಧಾನಸೌಧಕ್ಕೆ ಬರೋದೊಂದು ಬಾಕಿ ಇದೆ. ಬಂದೇ ಬರ್ತೀವಿ, ಬಿಡಲ್ಲ. ಸರ್, ಈಗ ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ಕರೆದಂತ ಮೀಟಿಂಗ್ ನಲ್ಲೂ ಹೇಳಿದ್ರು, ಇಲ್ಲಿ 80% ಜನ ರೈತರು ಬಂದಿದ್ದಾರೆ, ರೈತರು ಒಪ್ಪಿಗೆ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳಿ. ಜೊತೆನಲ್ಲಿ ಇಲ್ಲಿ ಮಾಡ್ತಾ ಇರುವಂತ ಪ್ರೊಟೆಸ್ಟ್ ಯಾರು ಇಲ್ಲಿ ರೈತರಲ್ಲ, ಎಲ್ಲ ನಕಲಿ ರೈತರು ಅಂತ ಕೂಡ ಹೇಳಿದ್ರು. ನೋಡಿ, ನೀವು ಬೇರೆ ವೈಟ್ ಶರ್ಟ್ ಹಾಕೊಂಡು ಬಹಳ ಟ್ರಿಮ್ ಆಗಿ ಬಂದು ಕುತ್ಕೊಂಡಿದ್ದೀರಿ. ಹೆಂಗಿದು, ನೀವು ನಿಜವಾಗ್ಲೂ ರೈತರ? ಯಾರು ಸರ್ ನೀವು? ಇಲ್ಲಿನ ಸ್ಥಳೀಯರ ಅಥವಾ ಯಾರು ಅಂತ ಹೇಳಿ? ನನಗೆ ಸುಮಾರು 5,000 ಜನ ಮತದಾರರು 2 ಪಂಚಾಯತಿನ ಓಟ್ ಹಾಕಿ ಗೆಲ್ಸಿದ್ದಾರೆ. ಈ ಭಾಗದ ತಾಲೂಕ್ ಪಂಚಾಯತ್ ಸದಸ್ಯರು. ನಾನು ಇಲ್ಲಿ ಸದಸ್ಯತ್ವ ಇಲ್ಲ, ಓಟ್ ಇಲ್ಲ, ನನಗೆ ಕ್ಷೇತ್ರಕ್ಕೆ ನಿಂತ್ಕೊಳ್ಳೋಕೆ ಅವಕಾಶ ಇತ್ತಾ? ನಾನೊಬ್ಬ ಜನಪ್ರತಿನಿಧಿ. ಯಾಕೆ ರೈತರು ಬಿಳಿ ಬಟ್ಟೆ ಹಾಕ್ಬಾರ್ದಾ, ವೈಟ್ ಬಟ್ಟೆ ಹಾಕ್ಬಾರ್ದಾ, ಲೆನಿನ್ ಹಾಕ್ಬಾರ್ದಾ? ಅವ್ನು ದುಡಿಯೋ ಶಕ್ತಿ ಇಲ್ವಾ? ನಮ್ಮ ಪಂಚಾಯತಿಲಿ ಯಾಕೆ ಹೆಚ್ಚಿಗೆ ಲೆನಿನ್ ಬಟ್ಟೆ ರೈತರೇ ಹಾಕ್ತಾರೆ? ಯಾಕೆ ಹಾಕ್ತಾರೆ ಗೊತ್ತಾ? ಅಷ್ಟು ಸಮೃದ್ಧವಾಗಿ ನೆಮ್ಮದಿಯ ಜೀವನ ಮಾಡ್ತಾರೆ. ಆರ್ಥಿಕವಾಗಿ ತಿಂಗಳಿಗೆ 50,000ವರೆಗೂ ಹಾಲ್ನಲ್ಲಿ ದುಡಿತಾರೆ, ರೇಷ್ಮೆಲ್ 1 ಲಕ್ಷದವರೆಗೂ ದುಡಿತಾರೆ. ಅಂದ್ರೆ ಆತ ಲೆನಿನ್ ಬಟ್ಟೆ ಹಾಕೋ ಶಕ್ತಿ ಇದೆಯಲ್ವ ರೈತಂಗೆ? ಹಾಗಾಗಿ ರೈತರು ವೈಟ್ ಬಟ್ಟೆ ಹಾಕ್ತಾರೆ ಅಂತಂದ್ರೆ ನಾವು ಅಷ್ಟು ಸಮೃದ್ಧಿಯಾಗಿದ್ದೀವಿ, ಅಷ್ಟು ನೆಮ್ಮದಿಯಾಗಿದ್ದೀವಿ, ಅಷ್ಟು ಸಮೃದ್ಧವಾದ ಬೆಳೆಗಳು ಬೆಳೆದು ಆರ್ಥಿಕವಾಗಿ ಫೈನಾನ್ಸಿಯಲ್ ಅಷ್ಟು ಸ್ಟ್ರೆಂತಾಗಿದ್ದೀವಿ ಅಂತ ತೋರಿಸೋದೇ ನಮ್ಮ ರೈತ ಸ್ವಾಭಿಮಾನ. ಸರ್, ಈಗ 2 ಕೋಟಿ ರೂಪಾಯಿ ಎಕರೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸರ್, ಕೋಟಿ ಅಂದ್ರೆ ಏನ್ ಸುಮ್ಮನೆ ಅಲ್ಲ ಸರ್, ಬರೋಬ್ಬರಿ 2 ಕೋಟಿ. ಯಾಕೆ ವಿರೋಧ? ಯಾಕೆ? ಹಣದ ಅವಶ್ಯಕತೆ ಇಲ್ಲ ನಮಗೆ. ಜೀವನದ ಅಸ್ತಿತ್ವದ ಪ್ರಶ್ನೆ. ಹಣ ನಾವು ಸಂಪಾದನೆ ಆಲ್ರೆಡಿ ತಿಂಗಳಿಗೆ ಲಕ್ಷ ನೋಡ್ತಾ ಇದ್ದೀವಿ. ಭೂಮಿ ಇತ್ಕೊಂಡು ಭೂಮಿಯಲ್ಲಿ ಲಕ್ಷ ದುಡಿದು ತುಂಬಾ ನೆಮ್ಮದಿಯಾಗಿದ್ದೀವಿ. ಇದು ನಮ್ಮ ಪೂರ್ವಜರು ನಮಗೆ ಕೊಟ್ಟಂತ ಆಸ್ತಿ. ನಾವು ನಮ್ಮ ಮುಂದಿನ ಪೀಳಿಗೆ ಕೊಡಬೇಕು ಅನ್ನೋ ಒಂದು ಉದ್ದೇಶ. ಒಂದ್ ಜೊತೆಗೆ ಭೂಸ್ವಾಧೀನ ಅನ್ನೋದು ಇಂದಿನ ಪ್ರಕ್ರಿಯೆಗಳ ಅಭಿವೃದ್ಧಿಗೆ ಭೂಸ್ವಾಧೀನ ಮಾಡಲೇಬೇಕು, ಕೈಗಾರಿಕೆಗಳಿಗೆ ಹೋಗ್ಬೇಕು, ನಗರೀಕರಣಗಳಾಗಬೇಕು, ಒಳ್ಳೆ ಉದ್ದೇಶನೇ. ಆದ್ರೆ ಎಂತ ಭೂಮಿ ಅಕ್ವೇಷನ್ ಮಾಡ್ಕೋಬೇಕು ಅಂತ ಸರ್ಕಾರ ಒಂದಷ್ಟು ಮಾರ್ಗಸೂಚಿಗಳವೆ. ಇಂತಿಂತ ಭೂಮಿಗಳು ಅಕ್ವೇಷನ್ ಮಾಡ್ಕೋಬೇಕು, ಇಂತಿಂತ ಭೂಮಿಗಳು ನೀರಾವರಿ ಮಾಡಬೇಕು ಅಂತ. ನೀರಾವರಿ ಡಿಪಾರ್ಟ್ಮೆಂಟ್ ಇಂದಾಗ ಸಣ್ಣ ನೀರಲ್ಲಿ ಕೆಲವೊಂದು ಇರಿಗೇಷನ್ ಲ್ಯಾಂಡ್ ನ ಚಾನಲ್ ಮುಖಾಂತರ ನದಿ ಹರಿಯುತ್ತದೆ ಅಂತ ಅಂದ್ರೆ ಆ ಭೂಮಿನ ಅಕ್ವೇಷನ್ ಮಾಡ್ಕೋಬೇಕು ಬೇಡವಾ ಅನ್ನೋದು ಕಾನೂನು ಪ್ರಜ್ಞೆ ಸರ್ಕಾರಕ್ಕೂ ಇರಬೇಕು. ಅದು ಸರ್ಕಾರದ ಮಾಡುವಂತ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ದಯವಿಟ್ಟು ಅದನ್ನ ಆತ್ಮಸಾಕ್ಷಿ ಪ್ರಶ್ನೆ ಹಾಕಬೇಕು. ಮೊದಲನೇದು. ಎರಡನೇದು ನಾವ್ ಹೇಳ್ತಾ ಇದ್ದೇನಂದ್ರೆ ಪ್ರತಿನಿತ್ಯ ಹೇಳ್ತಾ ಇದೀವಿ, ನಾವು ಅಭಿವೃದ್ಧಿ ವಿರೋಧಿಗಳಲ್ಲ. ಭೂಸ್ವಾಧೀನ ಮಾಡ್ಕೋಬೇಕಾದ್ರೆ ಮಳೆ ಆಶ್ರಿತ ಭೂಮಿ, ಬಂಜರು ಭೂಮಿಗಳನ್ನ ನೀವು ಅಕ್ವೇಷನ್ ಮಾಡಿಕೊಂಡು ಅಭಿವೃದ್ಧಿ ಮಾಡಿ ಅಂತ 2013 ಭೂಸ್ವಾಧೀನ ಕಾಯ್ದೆ ತುಂಬಾ ಸ್ಪಷ್ಟವಾಗಿದೆ. ಈ ಸುಮಾರು ಸ್ವತಂತ್ರ ಬಂದಾಗಿಂದ ಸಾಕಷ್ಟು ಹೋರಾಟಗಳು, ಪ್ರತಿಭಟನೆಗಳು ಈ ದೇಶದಲ್ಲಿ ನಡೆದಿದೆ. ರೈತರಿಗೆ ಭೂಸ್ವಾಧೀನದಲ್ಲಿ ಅನ್ಯಾಯ ಆಗಿದೆ ಅಂತ ಚಳುವಳಿಗಳು ತುಂಬಾ ನಡೆದಿವೆ. ಸರ್ಕಾರಗಳು ಬದಲಾವಣೆಗಳಿಗೆ ಸರ್ಕಾರಗಳು ಬೆಳೆಸಿರೋದು ಉದಾಹರಣೆಗಳು ನಂಜುಂಡಸ್ವಾಮಿ ಕಾಲದ ಇತಿಹಾಸ ಇದೆ. ಹಾಗಾಗಿ ಈ ಹೋರಾಟಕ್ಕೆ ಒಂದು ಸಮಗ್ರವಾದ ಒಂದು ಭೂಸ್ವಾಧೀನ ಕಾಯ್ದೆ ಬೇಕು ಅನ್ನೋ ಉದ್ದೇಶಕ್ಕೋಸ್ಕರನೇ 2013 ಮನಮೋಹನ್ ಸಿಂಗ್ ಅವರು ಇದೇ ಕೇಂದ್ರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, UPA ಗೌರ್ಮೆಂಟ್ ಒಂದು ಸ್ಪಷ್ಟವಾದ ಒಂದು ಭಾರತ ದೇಶಕ್ಕೆ ಒಂದು ಸ್ಪಷ್ಟವಾದ ಒಂದು ಭೂಸ್ವಾಧೀನ ಕಾಯ್ದೆ ಬೇಕು ಅಂತ ಸಮಗ್ರವಾದ ಭೂಸ್ವಾಧೀನ ಕಾಯ್ದೆ ತಂದಿದ್ದಾರೆ. ನೀವೇ ಕಾಯ್ದೆ ಅನುಷ್ಠಾನಕ್ಕೆ ಮಾಡಬೇಕು ಅಂತ ನಾವು ಒತ್ತಾಯ ಹೇಳ್ತಾ ಇದೀವಿ. ಅದರಲ್ಲಿ ತುಂಬಾ ಸ್ಪಷ್ಟವಾಗಿ ಏನ್ ಹೇಳ್ತದೆ, ಮೊದಲನೇದು ನೀರಾವರಿ ಭೂಮಿ ಮತ್ತು ಫಲವತ್ತಾದ ಭೂವಾರ್ಷಿಕ ಕೃಷಿ ಬೆಳೆಗಳನ್ನ ನೀವು ಭೂಸ್ವಾಧೀನ ಮಾಡ್ಕೋಬಾರ್ದು. ಡ್ರೈ ಲ್ಯಾಂಡ್ ಅಥವಾ ಮಳೆ ಆಶ್ರಿತ ಭೂಮಿಗಳು ತಗೋಬೇಕು, ಮೊದಲನೇ ಅಂಶ. ಎರಡನೇದು, ನೀವು ಪ್ರಾಜೆಕ್ಟ್ ಮಾಡೋದಾದ್ರೆ ರೈತರಿಂದ 80% ಒಪ್ಪಿಗೆ ತಗೋಬೇಕು. 80% ಒಪ್ಪಿಗೆ ಯಾವ ತರ ತಗೋಬೇಕು ಅಂತಂದ್ರೆ ಗ್ರಾಮವಾರು ಗ್ರಾಮ ಸಭೆಗಳು ಮಾಡಬೇಕು. ಅಲ್ಲ ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯರು, ತಾಲೂಕ್ ಪಂಚಾಯತ್ ಸದಸ್ಯರು ಮತ್ತೆ ವಿಲೇಜ್ ಕರ್ಕೊಂಡು ಅಧಿಕಾರಿಗಳು ಕರ್ಕೊಂಡು ಗ್ರಾಮ ಸಭೆಗಳು ಮಾಡಬೇಕು ಅಂತ ಇದೆ. ಇಲ್ಲಿವರೆಗೂ ಯಾವುದೋ ಒಂದು ಗ್ರಾಮ ಸಭೆಗಳು ಆಗಿಲ್ಲ. ಆದ್ರೆ ಕಳೆದ ಏಪ್ರಿಲ್ 30ನೇ ತಾರೀಕು ನಡೆದಂತ ಕ್ಯಾಬಿನೆಟ್ ಸಭೆಯಲ್ಲಿ ಜಿಲ್ಲಾಧಿಕಾರಿಗಳು ಕೊಟ್ಟಿರೋ ವರದಿಲಿ ಇಲ್ಲಿ ನಾವು ಗ್ರಾಮವಾರು ಸಭೆ ಮಾಡಿದೀವಿ, ರೈತರ ಸಭೆಗಳು ಮಾಡಿದೀವಿ ಅನ್ನೋದನ್ನ ಕ್ಯಾಬಿನೆಟ್ ಸುಳ್ಳು ವರದಿನ ಸರ್ಕಾರ ಕೊಟ್ಟಿದೆ ಅಂತ ಸ್ಪಷ್ಟವಾಗಿ ಕ್ಯಾಬಿನೆಟ್ ಅಲ್ಲಿ ಇದೆ. ಮತ್ತೊಂದು ಏನ್ ಹೇಳ್ತದೆ ಅಂದ್ರೆ ಭೂಸ್ವಾಧೀನ ಕಾಯ್ದೆಯಲ್ಲಿ ಪುನರ್ವಸತಿ ಮತ್ತು ಪುನರ್ ನಿರ್ಮಾಣ ಕಾಯ್ದೆ ಅಂತ ಒಂದಿದೆ. ಈ ಪುನರ್ವಸತಿ ಮತ್ತು ಪುನರ್ ನಿರ್ಮಾಣ ಕಾಯ್ದೆ ಏನಂತ ಅಂದ್ರೆ ಇಲ್ಲಿನ ಮುಖ್ಯ ಕಸುಬು ಏನು ಅಂತ ಒಂದು ಸರ್ವೆ ಮಾಡಬೇಕು ನೋಟಿಫಿಕೇಶನ್ ಮುಂಚೆ. ಇಲ್ಲಿ ಮುಖ್ಯ ಕಸುಬೇನು ರೇಷ್ಮೆನ, ಹೈನುಗಾರಿಕೆನ, ತೋಟಗಾರಿಕೆ ಬೆಳಿತಾರ, ತರಕಾರಿ ಬೆಳಿತಾರ, ಹಾಲು ಏನಿದೆ ಅನ್ನೋದ್ರ ಬಗ್ಗೆ ಅಂಕಿಅಂಶ ತಗೋಬೇಕು. ಆ ಅಂಕಿಅಂಶ ತಗೊಂಡಾಗ ಇಲ್ಲಿರುವಂತ ಹಸುಗಳು, ಮನುಷ್ಯ ದುಡ್ಡು ತಗೋತಾನೆ, ಇಲ್ಲಿರುವಂತ ಹಸುಗಳಿಗೂ ಪುನರ್ವಸತಿ ಕಲ್ಪಿಸ್ಕೊಡ್ಬೇಕು. ರೇಷ್ಮೆ ಬೆಳೆ ಬರೋದಕ್ಕೆ ಬೇರೊಂದು ಕಡೆ ರೇಷ್ಮೆ ಬೇರೆ ಉದ್ಯೋಗ ಗೊತ್ತಿರಲ್ಲ, ಅದು ಕುಲಕಸಬಾಗಿರ್ತದೆ. ತಂಗೆ ಪೂರ್ವಜರಿಂದ ತಂದೆ ಕಾಲದಿಂದ ಇವತ್ತು ಅವ್ರು ಕುಲಕಸಬಾಗಿರೋದ್ರಿಂದ ಅವ್ರು ಬೇರೆ ಒಂದು ಉದ್ಯೋಗ ಮಾಡೋಕ್ಕಾಗಲ್ಲ. ಆ ಉದ್ದೇಶಕ್ಕೆ ಅವರು ಯಾವ ಉದ್ಯೋಗ ಪ್ರಮುಖ ಉದ್ಯೋಗಗಳಿದೆ, ಹೈನುಗಾರಿಕೆ ಮತ್ತು ರೇಷ್ಮೆ ಪ್ರಮುಖ ಉದ್ಯೋಗ, ಅವ್ರಿಗೆ ಬೇರೆ ಕಡೆ ಒಂದು ಉದ್ಯೋಗಕ್ಕೆ ಕಲ್ಪಿಸೋ ಸಹ ಪುನರ್ ನಿರ್ಮಾಣ ಕಾಯ್ದೆ ಇದೆ. ಈ ಎಲ್ಲಾ ಕಾನೂನು ಗಾಳಿಗೆ ತೂರಿ ಇಷ್ಟೊಂದು ನೀರಾವರಿ ಸುಮಾರು ದಿನಕ್ಕೆ 22,000 ಲೀಟರ್ KMF ಕಾಲು ಹೋಗ್ತಾ ಇದೆ. ಅಂದ್ರೆ 6,60,000 ಲೀಟರ್ KMF ಕಾಲು ಒಂದು ತಿಂಗಳಿಗೆ ಹೋಗ್ತದೆ. ಅಂದ್ರೆ ಜೊತೆ ನಾವು 40,000 ಲೀಟರ್ ನಮ್ಮ ಸ್ಥಳೀಯವಾಗಿ ಬೆಳೆಸ್ಕೊಳ್ತೀವಿ, ನಮ್ಮ ಗೃಹ ಬಳಕೆಗೆ ಬೆಳ್ಕೊಳ್ತೀವಿ. ಅಂದ್ರೆ 7 ಲಕ್ಷ ಲೀಟರ್ ಹಾಲು ಉತ್ಪಾದನೆ ಆಗ್ತದೆ. ಅಂದ್ರೆ ಇದು ನೀರಾವರಿಗೆ ರೈತರಿಗೆ ಮಾಡ್ತಾ ಅನ್ಯಾಯ ಅಲ್ವಾ? ಇದು ಆಹಾರ ಭದ್ರತೆ ತೊಂದರೆ ಆಗಲ್ವಾ?
ಪರಿಸರದ ಮೇಲೆ ಏನು ಪರಿಣಾಮ ಆಗುತ್ತೆ. ಇವತ್ತು ಬೆಂಗಳೂರು ಪೊಲ್ಯೂಷನ್ 58% ಬಂದಿದೆ. ಕಳೆದ 80-85 ದಶಕದಲ್ಲಿ 0.5% ಇದ್ದಂಥ ಪೊಲ್ಯೂಷನ್ ಇವತ್ತು 58% ಇದ್ದಿದೆ. ಇಷ್ಟು ಲಕ್ಷ ಮರಗಳು ನೀವು ಕಡಿದ್ರೆ ಪರಿಸರದ ಮೇಲೆ ಆಗುವ ಪರಿಣಾಮ ಏನಾಗುತ್ತೆ, ಇಲ್ಲಿರೋ ಪ್ರಾಣಿ ಪಕ್ಷಿಗಳ ಮೇಲೆ ಏನಾಗುತ್ತೆ, ಆಕ್ಸಿಜನ್ ಪರಿಸ್ಥಿತಿ ಏನಾಗುತ್ತೆ. ಇದು ಕೇವಲ ಇಲ್ಲಿ ಎಡಪಂಚದ ರೈತರ ಜೀವನದ ಪ್ರಶ್ನೆ ಅಷ್ಟೇ ಅಲ್ಲ, ಇಡೀ ಬೆಂಗಳೂರಿಗಿನ ಪರಿಸ್ಥಿತಿ. ಯಾಕೆಂದ್ರೆ ಬೆಂಗಳೂರಿಗೆ ತರಕಾರಿ, ಹಾಲು, ಇನ್ನೊಂದು ಮತ್ತೊಂದು ಹೂ ಹಣ್ಣುಗಳು ಕರಾವಳಿ ಭಾಗದಲ್ಲಿ ಬೆಳೆಯಲ್ಲ, ಅಥವಾ ಉತ್ತರ ಕರ್ನಾಟಕದಲ್ಲಿ ಬೆಳೆಯಲ್ಲ. ಇದು ಬೆಳೀತಾ ಇರೋದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ತುಮಕೂರು ಜಿಲ್ಲೆ, ಕೋಲಾರ ಜಿಲ್ಲೆ, ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆ, ಬೆಂಗಳೂರು ಗ್ರಾಮ, ಏನು ನಮ್ಮ ಈಗೇನೋ ಬೆಂಗಳೂರು ದಕ್ಷಿಣ ಜಿಲ್ಲೆ, ಈ ಬೆಂಗಳೂರು ಈ ಸರೌಂಡಿಂಗ್ಸ್ ನಮ್ಮ ತರಕಾರಿ, ಹಾಲು, ಹೂ ಹಣ್ಣು ಬೆಂಗಳೂರಿಗೆ ಹೋಗ್ತಾ ಇರೋದು. ಇದರ ಮೇಲೆ ಆಗುವಂಥ ಪರಿಣಾಮ ಏನಾಗ್ಬೋದು. ಇವತ್ತು ಮುಂದೆ 15 ಯುದ್ಧ ನಿಲ್ಲಿಸಿದಾಗ ಪೆಟ್ರೋಲ್ ಡೀಸೆಲ್ ಬೆಲೆ ಹೇಗೆ ಅಂತ ನೋಡಿದಿರಾ. ಹಾಗೆ ಈ ತರ ಸುತ್ತಮುತ್ತ ಬೆಂಗಳೂರು ಸುತ್ತಮುತ್ತ ತರಕಾರಿ, ಹಣ್ಣು, ಹೂ, ಹಾಲುಗಳು ಇಟ್ಕೊಂಡ್ರೆ ಇದ್ರ ಬೆಲೆ ಏನಾಗ್ಬೋದು, ಇದು ಬೆಂಗಳೂರು ಮೇಲೆ ಏನು ಪರಿಣಾಮ ಆಗ್ಬೋದು, ಬೆಂಗಳೂರಿನ ಪರಿಸರ ಆಕ್ಸಿಜನ್ ಮೇಲೆ ಏನಾಗ್ಬೋದು, ಪೊಲ್ಯೂಷನ್ ಏನಾಗಬೇಕು ಅಂತ ಬೆಂಗಳೂರು ಜನ ಅರ್ಥ ಮಾಡ್ಕೊಂಡು ನಮಗೆ ಬೆಂಬಲ ಕೊಡಬೇಕು ಅಂತ ನಾವು ಹೇಳ್ತೀವಿ. ಹಾಗಾಗಿ ಇವರು ಭೂಸ್ವಾಧೀನ ಕಾಯ್ದೆನ ಎಲ್ಲ ಬದಿಗೊತ್ತೆ. ಒಂದು ಇದಾಗಿದೆ, ಇನ್ನೊಂದು ಏನಾಗಿದೆ ಅಂದ್ರೆ ಒಂದು ರಾಜಕೀಯ ಪ್ರತಿಷ್ಠೆ ಆಗಿದೆ. ಇದು ವಸ್ತುಸ್ಥಿತಿನ ಅರ್ಥ ಮಾಡ್ಕೊತಲ್ಲ ಸರ್ಕಾರಗಳು. ಇಲ್ಲಿ ರೈತರ ಪರಿಸ್ಥಿತಿ ಏನಿದೆ, ಇಲ್ಲಿ ಹೈನುಗಾರಿಕೆ ಏನಿದೆ. ಈಗ ಸುಮಾರು 32 ಕೋಟಿ ರೇಷ್ಮೆಯಿಂದ ಆದಾಯ ಬರ್ತಾ ಇದೆ ಅಂದ್ರೆ ಆ ರೇಷ್ಮೆ ಬೆಳೆಗಾರರ ಪರಿಸ್ಥಿತಿ ಏನಾಗ್ಬೋದು, ಬೇರೆಯವ್ರ ಭೂಮಿ ಇಲ್ದಿರೋ ಇನ್ನೊಬ್ರು ಭೂಮಿಯಲ್ಲಿ ಪಾಲುಗಾರಿಕೆ ಲೀಸ್ಗೆ ಹಾಕೊಂಡು ಜೀವನ ಮಾಡ್ತಾ ಪರಿಸ್ಥಿತಿ ಏನಾಗ್ಬೋದು, ಅಥವಾ ಬೇರೆ ಜಮೀನಲ್ಲಿ ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾರಂತ ಪರಿಸ್ಥಿತಿ ಏನಾಗ್ಬೋದು ಅನ್ನೋದನ್ನ ಇಲ್ಲ ರೈತರು ಕಷ್ಟ ಸುಖ ಕೇಳ್ತಲ್ಲ. ಕಳೆದ ಈಗ 430-440 ದಿನ ಇಲ್ಲಿ ಪ್ರತಿಭಟನೆ ಹೊರತೆ ಧರಣಿ ಮಾಡ್ತಾ ಇದೀವಿ. ಈ ಧರಣಿ ಮಾಡೋರು ರೈತರ ಕಷ್ಟ ಸುಖ ಏನೋ ಇಲ್ಲ ಅಂಕಿಅಂಶಗಳನ್ನ ಇಲಾಖೆಗಳು ತಗೊಂಡು, ರೇಷ್ಮೆ ಇಲಾಖೆ, ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆ, ಅರಣ್ಯ ಇಲಾಖೆ, ರೇಷ್ಮೆ ಎಲ್ಲ ಇಲಾಖೆಗಳಿಂದ ಮಾಹಿತಿ ತಗೊಂಡು ಇವ್ರು ಮಾಡ್ಬೇಕಾ ಬೇಡವಾ ರೈತರ ಅಭಿಪ್ರಾಯ ಅಂತ ಕೇಳೋದ್ ಬಿಟ್ಬಿಟ್ಟು ಇವರು ಕುಮಾರಸ್ವಾಮಿ ಕಾಲದಲ್ಲಿ ಆಗಿತ್ತು, ಅದು ಅವ್ರ ಕಾಲದಲ್ಲಿ ಆಗಿತ್ತು ಅಂತ ರಾಜಕೀಯ ಪ್ರತಿಷ್ಠೆಗೆ ತಗೊಂಡಿದ್ದಾರೆ ವಿನಃ ಇದು ಎರಡು ದೊಡ್ಡ ರಾಜ್ಯದ ಪಕ್ಷದ ಮುಖಂಡರು ಜಿದ್ದುಗೋಸ್ಕರ ನಮ್ಮ ಎಡಪಂಚ ರೈತರು ನಾಳು ಮಾಡ್ತಾ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಈ ಸರ್ಕಾರ ಕೆಲಸ ಮಾಡಿ ಅಂತ ಅಧಿಕಾರ ಕೊಟ್ಟಿದೀವಿ, ಕೆಲಸ ಮಾಡೋದ್ ಬಿಟ್ಟು ಅಧಿಕಾರ ಇದು ರೈತರ ಮೇಲೆ ಸವಾರಿ ಮಾಡಕ್ಕೆ ಹೊರಟಿದೆ. ಇದು ಒಂದು ಉಪಮುಖ್ಯಮಂತ್ರಿ ಅವರು ಈ ಭಾಗದ ರೈತರುಗಳನ್ನ ತುಳಿಬೇಕು, ಮೊದ್ಲು ಇಲ್ಲಿ ಕಮಿಷನ್ ಬರೋದನ್ನ ಹೊಡ್ಕೊಂಡು ರೈಟ್ ಹೇಳ್ಬೇಕು, ಈ ಮಟ್ಟಕ್ಕೆ ನಿಂತಿದ್ದಾರೆ. ನಾವು ರೈತರುಗಳು ಯಾವುದೇ ಕಾರಣಕ್ಕೂ ಒಂದು ಅಡಿನೂ ನಾವು ಬಿಡಲ್ಲ. ದುಡ್ಡು ಹಿಡ್ಕೊಂಡು ಮೂಟೆಗಟ್ಲೆ ದುಡ್ಡು ಹಿಡ್ಕೊಂಡ್ ಬರ್ತಾರೆ, ಅದೇ ಅವರೇ ಹೊತ್ಕೊಂಡು ಹೋಗ್ಬೇಕು ಮೂಟೆ ಗಟ್ಲೆ ದುಡ್ಡನ್ನ. ಇಲ್ಲಿ ಯಾರು ದುಡ್ಡುಗೆ ಏನು ಆಸೆ ಪಟ್ಟಿ ದುಡ್ಡು ಅಂತ ಯಾರು ಅಷ್ಟು ದರಿದ್ರ ಹೊತ್ತಿ ನಮ್ ರೈತರುಗಳನ್ನ ಯಾರು ಕೋಟ್ಯಾಂತರ ರೂಪಾಯಿ ಕೊಡ್ತಾವ್ರಲ್ಲ ಸರ್, ನಮ್ ರೈತರುಗಳು ಆರಾಮಾಗಿದ್ದಾರೆ. ಏನ್ ಆ ಕೋಟಿಗಳನ್ನ ಯಾರು ನಮ್ ರೈತರುಗಳು ಎಲ್ಲ ನೋಡಿದ್ದಾರೆ. ಅವ್ರ ನಮ್ನೆ ಡಿ ಕೆ ಶಿವಕುಮಾರ್ ಏನ್ ಕೋಟಿ ಒಬ್ನೇ ನೋಡಿರೋದು ಅನ್ಕೊಂಡ್ಬಿಟ್ಟಿದ್ದಾರೆ. ನಮ್ ರೈತರುಗಳು ಎಲ್ಲ ಕೋಟಿ ನೋಡಿ ಅಲೆ ಎಲ್ಲ ಇದ್ ಮಾಡಿದ್ದಾರೆ. ಏನ್ ಕೋಟಿ ಗಿಡಿ ಏನ್ ಬೇಕಿಲ್ಲ ನಮ್ಗೆ, ಭೂಮಿ ಕೊಡಲ್ಲ ನಾವು. ಬೆಳೆ ಬೆಳೆದಿ ಹಾಲು ಹಾಕಿ ಎಲ್ಲ ದುಡ್ಡುಗಳನ್ನ ಡೈಲಿ ನೋಡ್ತಾರೆ ರೈತರು. ಏನ್ ಅಷ್ಟು ದರಿದ್ರ ಬಂದಿ ಕುಂತಿಲ್ಲ ನಮ್ ರೈತರಿಗೆ. ಇವನು ಕೋಟಿ ಎಸ್ದು ಬಿಟ್ರೆ ಇಲ್ಲಿ ಇಸ್ಕೊಂಡು ಯಾರು ಭೂಮಿ ಕೊಡಕ್ಕೆ ರೆಡಿ ಇಲ್ಲ. ಇದಂತೂ ಖಚಿತ, ಒಂದ್ ಅಡಿನೂ ಭೂಮಿ ಬಿಟ್ಕೊಡಲ್ಲ, ಬಿಡಲ್ಲ ಸರ್. ಅದ್ ಹೆಂಗ್ ಬರ್ತಾರ ನಾವು ನೋಡ್ತೀವಿ. ಅಧಿಕಾರಿಗಳೇ ಆಗ್ಲಿ ಯಾರು ಬರ್ತಾರೋ ನಮ್ ಭೂಮಿ ಮೇಲೆ ಬಂದ್ರೆ ತಾನೆ ಅವ್ರಿಗೆ ಅಲ್ವಾ, ಅವ್ರ ಏನ ಮಾಡಕ ನಾವು ಅದೇ ತರನೇ ನಾವು ಬಿಡಲ್ಲ. ಅಹಿಂದ ಮುಖಂಡ ಅಹಿಂದ ಅಂತೇಳಿ ಈ ಸರ್ಕಾರ ನೋಡಿ ಸಿಎಂ ಸಿದ್ದರಾಮಯ್ಯನವರು ಈ ರಾಜ್ಯದ ದಲಿತರು ರೈತರ ಮೇಲೆ ಆಣೆ ಪ್ರಮಾಣ ಮಾಡಿ ಅಧಿಕಾರಕ್ಕೆ ಬರ್ತಾರೆ. ಇಲ್ಲೊಬ್ರು ದಲಿತ ಮುಖಂಡರು ಕೂಡ ಬಂದಿದ್ದಾರೆ, ಅವ್ರನ್ನು ಮಾತನಾಡ್ತೀನಿ ನೋಡಿ. ಸಿದ್ದರಾಮಯ್ಯನವರು ಅಹಿಂದ ಹೆಸರಿನಲ್ಲಿ ರೈತರ ಹೆಸರಿನಲ್ಲಿ ಅಧಿಕಾರ ಹಿಡಿತಾರೆ. ಇವತ್ತು ಅದೇ ದಲಿತರನ್ನಾಗಿರ್ಬೋದು ರೈತರನ್ನಾಗಿರ್ಬೋದು ಹೀಯಾಳಿಸ್ತಾ ಇರುವಂತದ್ದು, ಅಂದ್ರೆ ಕಡೆಗಣಿಸ್ತಾ ಇರುವಂತದ್ದು. ಸರ್, ಇಡೀ ದೇಶದಲ್ಲಿ ಕಾಂಗ್ರೆಸ್ ಅವತ್ತು ಜಂತರ್ ಮಂತರ್ ಒಂದು ರೈತರ ಮೇಲೆ ಒಂದು ಜಂತರ್ ಮಂತರ್ ಒಂದು ಹೋರಾಟ ನಡೀತು. ಅದರಲ್ಲಿ ಸಾವಿರಾರು ಜನ ರೈತರು ಪ್ರಾಣ ಆತ್ಮಹತ್ಯೆ ಮಾಡ್ಕೊಂಡ್ರು. ಅವತ್ತು ಕೂಡ ಇದೇ ಕಾಂಗ್ರೆಸ್ ಸರ್ಕಾರನೇ ಅವತ್ತು ಆಡಳಿತ ನಡೀತು. ಅವತ್ತು ಕೂಡ ನ್ಯಾಯ ಕೊಡಿಸೋದ್ರಲ್ಲಿ ಕಂಪ್ಲೀಟ್ಲಿ ಫೇಲ್ಯೂರ್ ಆಗಿದೆ. ರೈತರ ಹೆಸರಲ್ಲಿ, ದಲಿತ ಹೆಸರಲ್ಲಿ, ಮುಸ್ಲಿಮ್ಸ್ ಹೆಸರಲ್ಲಿ ಅಧಿಕಾರ ಪಡೆದಂತ ಕಾಂಗ್ರೆಸ್ ಸರ್ಕಾರ. ಇವತ್ತು ಒಂದು ಎಕ್ಸಾಂಪಲ್ ಏನ್ ಹೇಳ್ತೀನಿ ಅಂದ್ರೆ 1995-96 ಇದೇ ಬಿಡದಿ ಇಂಡಸ್ಟ್ರಿಯಲ್ಲಿ 400 ಎಕರೆನ ಇಂಡಸ್ಟ್ರಿ ಕೈಗಾರಿಕೆಗೆ ಕೊಟ್ಟರು. ಕೈಗಾರಿಕೆ ಕೊಟ್ಟು ಅವತ್ತಿದ್ದಂತ ಕಾಂಗ್ರೆಸ್ ಆಡಳಿತದವ್ರು ಏನ್ ಹೇಳಿದ್ರು ಅಂದ್ರೆ ಪ್ರತಿ ಮನೆಗೂ ಕೂಡ ಉದ್ಯೋಗ ಸೃಷ್ಟಿ ಆಗ್ತದೆ, ನೀವು ಭೂಮಿಗಳನ್ನ ಕಳ್ಕೊಳಕ್ಕಾಗಲ್ಲ, ಕಳ್ಕೊಂಡ್ರೆ ನಿಮ್ಗೆ ಪ್ರತಿ ಮನೆಗೂ ಎಂಪ್ಲಾಯ್ಮೆಂಟ್ ಕೊಡ್ತೀನಿ ಅಂತ 1996 ಇವತ್ತು ಕೂಡ ನಮ್ಮ ಹತ್ರ ಡಾಟಾ ಇದೆ. ನಮ್ಮದು ಕೂಡ ನಾವು ಕೂಡ ರೈತರ ಮಕ್ಕಳು 1996 ನಮ್ದು ಕೂಡ 9 ಎಕರೆ ಕಳ್ಕೊಂಡ್ರು. ಇವತ್ತು ಕೂಡ ಎಜುಕೇಟೆಡ್ ಪರ್ಸನ್ ಆಗ್ಬಿಟ್ಟು ಇವತ್ತು ಕೂಡ ನಾವು ಆ ಫ್ಯಾಕ್ಟ್ರಿಗಳಲ್ಲಿ ಕೂಲಿ ಕೆಲಸ ಮಾಡುವಂತ ವ್ಯವಸ್ಥೆನ ನಿರ್ಮಾಣ ಮಾಡ್ಬಿಟ್ಟು ಈ ರೈತರಿಗೂ ಕೂಡ ಹಂಗೆ ಆಗೋದು. ಈ ರೈತರು ಏನು ಜೀವಿ ಆಮಿಷ ಒಡ್ಡಿ ಏನ್ ಹೇಳ್ತಾ ಇದಾರೆ ರೈತರಿಗೆ, ಇದೆಲ್ಲ ಆಗ್ತು ಒಳ್ಳೊಳ್ಳೆ ಉದ್ಯೋಗ ಸೃಷ್ಟಿ ಆಗ್ತದೆ, IT-BT ಕಂಪ್ನಿ ಬರ್ತದೆ, ಈ ತರ ಎಲ್ಲ ಒಂದು ಆಶ್ವಾಸನೆಗಳು ಕೊಡ್ತಾ ಇದಾರಲ್ಲ, ಇದೆಲ್ಲ ಪಕ್ಕ ಫೇಕ್ ಸುಳ್ಳು ಸರ್. ಈಗ
ಏನಾದರೂ ಉದ್ಯೋಗ ಸೃಷ್ಟಿ ಮಾಡಕ್ಕೆ ಎಂಪ್ಲಾಯ್ಮೆಂಟ್ ಕೊಡ್ತೀನಿ ಅಂದ್ರೆ ರೈತರುಗಳಿಗೆ ಅದನ್ನ ಹೆಚ್ಚಿನ ರೀತಿಯ ಪರಿಹಾರ ಯಾವ ರೀತಿ ಕೊಡಬೇಕು ಅಂದ್ರೆ ಲೈಫ್ ಪೂರ್ತಿ ಅವ್ರ ಮನೆ ಮಕ್ಕಳು ಮೊಮ್ಮಕ್ಕಳುಗಳಿಗೆ ಇದರಲ್ಲಿ ಕಂಪ್ಲೀಟ್ ಐಟಿ ಬಿಟ್ಟಿಲ್ಲಿ ಪರ್ಮನೆಂಟ್ ಎಂಪ್ಲಾಯ್ಮೆಂಟ್ ಕೊಡಬೇಕು. ಈ ತರ ಒಂದು ವ್ಯವಸ್ಥೆ ಕ್ರಿಯೇಟ್ ಮಾಡಿ ತಗೊಳ್ಳೋದ್ರಲ್ಲಿ ಯಾವ್ದು ಅಭ್ಯಂತರ ಇಲ್ಲ. ಮತ್ತೆ ಇವತ್ತು ಏನು ಅವರು ಪರಿಹಾರ ಕೊಡಕ್ಕೆ 2 ಕೋಟಿ ಹೊಟ್ಟಿದಾರೋ ರೈತರು ಒಂದು 5 ವರ್ಷದಲ್ಲಿ ಆ ಕೋಟಿನ ಸಂಪಾದನೆ ಮಾಡುವಷ್ಟು ಶಕ್ತಿ ಭೂಮಿ ಒಳಗಡೆ, ಕೆಪಾಸಿಟಿ ಭೂಮಿ ಒಳಗಡೆ ಇದೆ ಸರ್. ಈ ತರ ಯಾಮಾರಿಸಿ ರೈತರುಗಳನ್ನ, ದಲಿತರುಗಳನ್ನ, ವಿದ್ಯಾರ್ಥಿಗಳನ್ನ ಇವತ್ತು ದಿಕ್ಕಾಪಾಲ್ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರೋದು ಬಿಲ್ಕುಲ್ಲಿ ತಪ್ಪು. ರೈತರು ವಿರುದ್ಧ. ಇಲ್ಲಿ ಅಕ್ಕಂದಿರಿದ್ದಾರೆ, ತಾಯಂದಿರಿದ್ದಾರೆ, ಮಾತನಾಡ್ಸೋಣ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಕೂಡ ಇಲ್ಲಿ ಇರ್ತಾರೆ. ಅಕ್ಕ, ಗೃಹಲಕ್ಷ್ಮಿ ಬರ್ತಾ ಇದೆ 2000 ಬರ್ತಾ ಇದೆ. ನಾವೇನ್ ಹಾಕು ಅಂತ ಹೇಳಿರ್ಲಿಲ್ಲ ಅಯ್ಯಪ್ಪನ. ಇವಾಗ ನಮ್ ಭೂಮಿ ನಮ್ಗೆ ಬಿಟ್ಕೊಟ್ಬಿಟ್ರೆ ಸಾಕು. ಆ ಗೃಹಲಕ್ಷ್ಮಿನೂ ಬೇಡ, ಆ ಫ್ರೀ ಬಸ್ಸು ಬೇಡ. ಫ್ರೀ ಬಸ್ ಅಲ್ಲಿ ಹೋಗ್ತಾ ಇದ್ದೀರಾ, ಸಿದ್ದರಾಮಣ್ಣನ್ ಜೈಕಾರ ಆಗ್ತೀರಾ, ಮತ್ತೆ ನಿಮ್ MLA ಅವ್ರನ್ನ ಗೆಲ್ಸಿದೀರಾ, ಈಗ ಅವ್ರನ್ನೇ ಬೈಕ್ ಅಂತ ಇದ್ದೀರಾ. ಏನೋ ಇತ್ತು ಅವತ್ತು ಗೆಲ್ಸ್ಕೊಟ್ಟು, ಅವತ್ತು ಅದನ್ನ ಅದೇ ಇವತ್ತು MLA ಉಳಿಸ್ಕೊಳ್ಳಿವಲ್ಲ, ನಮ್ಮನ್ ಬಂದ್ ಕಷ್ಟ ಸುಖ ಕೇಳಲಿವಲ್ಲ. ಬರ್ಲೇ ಇಲ್ಲ ಅಯ್ಯಪ್ಪ, ಕೇಳಲೇ ಇಲ್ಲ. ಯಾವಾಗ ಲಾಸ್ಟ್ ಬಂದಿದ್ದಕ್ಕ, ನೆನಪಿದ್ಯಾ? ಇಲ್ಲ ಬರ್ಲೇ ಇಲ್ಲ. ನಾವು 1.5 ವರ್ಷ ಆಯ್ತು ನಾವ್ ಇಲ್ಲಿ ಧರಣಿ ಕೂತಿ. 15 ತಿಂಗಳಾಯ್ತು. 15 ತಿಂಗಳಿಂದಾನು ಬಾಲಕೃಷ್ಣ ಅವರು ಏನು ಎತ್ತ ಅಂತ ಅಂದಿಲ್ಲ. ಅಯ್ಯಪ್ಪ ಹೋಗಿ ಕುತ್ಕೊಂಡಿದ್ದೇನೆ. ಬರ್ಲೇ ಇಲ್ಲ ಈ ಕಡೆ ಏನು ನಿಮ್ ಕಷ್ಟ ಏನು ನಿಮ್ ಸುಖ ಏನು ಗೆಲ್ಸ್ಕೊಂಡು ಓದಿದ್ದೇನೆ. ಬರ್ಲೇ ಇಲ್ಲ. ಕಾಂಗ್ರೆಸ್ ಸರ್ಕಾರ ನಮ್ಗೆ ಇಷ್ಟೊಂದು ದೌರ್ಜನ್ಯ ಮಾಡ್ತಾ ಇದೆ. ನಾವ್ ಕೇಳ್ಕೊತಾ ಇದೀವಿ, ನಾವು ರೈತರುಗಳೆಲ್ಲ ನಾವೊಂದು ಸಮಸ್ಯೆ ಕಟ್ಕೊಂಡು ನಾವು ಜೀವನ ಮಾಡ್ತಾ ಇದೀವಿ. ಗಣಸಿಲ್ದೆ ಇವ್ರು ಹಾಲು ಹಾಕೊಂಡು ರೇಷ್ಮೆ ಮಡಿಕೊಂಡು ನಾವು ಜೀವನ ಮಾಡ್ತಾ ಇದೀವಿ. ಅವ್ರ ಕಡೆಯಿಂದ ನಮ್ಗೆ ಯಾವ ಸಹಕಾರನೂ ಬೇಡ, 2,000 ಬೇಡ, ಅವ್ನ ಅಕ್ಕಿನೂ ಬೇಡ, ಅವ್ನ ಫ್ರೀ ಬಸ್ಸು ಬೇಡ. ನಮ್ ಭೂಮಿ ನಮ್ಗೆ ಬಿಟ್ಕೊಟ್ಬಿಟ್ಟು ನಮ್ಮನ್ನ ಬದುಕಾಕ್ ಬಿಟ್ಬಿಟ್ರೆ ಸಾಕು. ಆ ಕೋಟಿ ನಾವೇ ಒಂದು 5 ವರ್ಷ ಸಂಪಾದನೆ ಮಾಡ್ಕೊಬಿಡ್ತೀವಿ. ಅವ್ನು 2 ಕೋಟಿ ಕೊಡ್ಬೋದು. ಅದೇ ನಮ್ ಭೂಮಿ ಬಿಟ್ಬಿಡ್ಲಿ ಅವನು. ನಾವು 1 ಎಕರೆ ಮಾಡಿಕೊಂಡಿರೋರು ಐಗಾರಕ್ಕೆಲ್ಲ ಇದ್ರಲ್ಲೆಲ್ಲ ನಾವೇ 2 ಕೋಟಿ ಸಂಪಾದನೆ ಮಾಡ್ಬಿಡ್ತೀವಿ. ನಾವು ರೈತರೇನೆ. ನಾವು ಹುಳ ಮಾಡಕ್ತಿವಿ, ಆಮೇಲೆ ಹಸು ಹೋಗಳವೆ, ಆಮೇಲೆ ಅಡಕೆ ತಂಗು ಐತೆ ನಮ್ಗೆ. ನಾವೇ ಸ್ವಂತ ಬೋರ್ ಹಾಕ್ಸ್ಕೊಂಡು. ಇಲ್ಲ ನಾವು ಅದಕ್ಕೆ ಹೇಳ್ದು DK ಶಿವಕುಮಾರ್ ಸರ್ಗೆ ಬಂದಿ ನೋಡಿ, ಇಲ್ಲೆಲ್ಲ ಒಂದ್ ಸ್ವಲ್ಪ ನೋಡ್ರಿ ಅಂತ ನಾವು DK ಶಿವಕುಮಾರ್ ಸರ್ಗೆ ಹೇಳಿದೀವಿ. ಏನಂತ ಬಂದಿ ನಾವು ರೈತರೇ ಎಲ್ಲ ಅಂತಾರಲ್ಲ, ಒತ್ತಿನೇ 4 ಗಂಟೆಗೆ ಎದ್ದಿವ ಯಪ್ಪ ಬರ್ಬೇಕು. ನಮ್ ಕಡೆ ಎಷ್ಟು ಹಾಲು ಹಾಕ್ತಾ ಇದಾರೆ, ಎಷ್ಟು ರೇಷ್ಮೆ ಬೆಳೀತಾ ಇದಾರೆ, ನಮ್ ಕಡೆಯಿಂದ ಬೇರೆಗೆಲ್ಲ ಹಸುಗಳಿಗೆ ಎಷ್ಟು ಮೇವು ಹೋಗುತ್ತೆ. ನಾವ್ ಏನೇನ್ ಬೆಳೀತಾ ಇದೀವಿ, ಪ್ರತಿಯೊಂದು ಒಂದು ಪಪ್ಪಾಯಿ ತವಿಂದ, ಒಂದು ತೆಂಗಿನಕಾಯಿ ತವಿಂದ, ಎಲ್ಲ ಬಾಳೆ ತವಿಂದ ಎಲ್ಲ ನಮ್ ಕಡೆಯಿಂದ ಮಾರ್ಕೆಟ್ಗಳಿಗೆ ಈ ಕಡೆ ಹೋಯ್ತಾನೆ. ಬೇರೆ ಈ ಕಡೆ ರಾಮನಗರ ಹೋಗುತ್ತೆ ರೇಷ್ಮೆ, ಕೊಳ್ಳೆಗಾಲ ಹೋಗುತ್ತೆ. ಈ ಕಡೆ ತೆಂಗಿನಕಾಯಿ ಎಲ್ಲ ಬಸಂಗ್ರಿ ಮಾರ್ಕೆಟ್ಗೆ ಇವೆಲ್ಲ ನಾವೇ ಸುಲಭ ಮಾಡ್ತೀವಿ. ಒಂದು ಬದನೆಕಾಯಿ ಆಗ್ಬೋದು, ಒಂದು ಆಲೂಗೆಡ್ಡೆ ಆಗ್ಬೋದು, ನಾವೆಲ್ಲ ಪ್ರತಿಯೊಂದು ಬೆಳಿತೀವಿ. ನಮ್ಗೆ ಯಾವ ಸಮಸ್ಯೆನೂ ಇಲ್ಲ, ಏನೂ ಇಲ್ಲ. ನಮ್ ಭೂಮಿನ ಅಚ್ಚುಕಟ್ಟಾಗೆ ನಾವು ದುಡ್ಕೊಂಡು ನಾವು ಅನ್ನ ಉಣ್ತಾ ಇದೀವಿ, ಮಕ್ಳು ಮರಿ ಸಾಕ್ತಾ ಇದೀವಿ, ದನ ಕರಗಳು ಸಾಕ್ತಾ ಇದೀವಿ. ನಮ್ಗೆ ಯಾವ ತೊಂದ್ರೆನೂ ಇಲ್ಲ. ನಮ್ಗೆ ಅವ್ನು 2 ಕೋಟಿ ಕೊಟ್ರೆ ಅವ್ನ ಅದೇ ಮೇಲೆ ಮಡಿಕೊಳ್ಳಿ, ನಮ್ಗೆ ಅದ್ ಬೇಕಿಲ್ಲ. ನಾವು ದನಗಳು ಮಡಗಿದೀವಿ, ಹುಳ ಮಡಗ್ತೀನಿ, ತೆಂಗಿನ ಮರಗಳವೆ, ಅಡಕೆ ತೋಟ ಅದೇ ಎಲ್ಲವೇ, ನಮ್ಗೆಲ್ಲ ಅನುಕೂಲನೂ ಇದೀವಿ. ನಾವ್ ಯಾವ್ದೇ ಕಾರಣಕ್ಕೂ ನಾವು ಭೂಮಿ ಬಿಟ್ಕೊಡಕ್ಕೆ ನಾವು ತಯಾರಿಲ್ಲ ಕಣಪ್ಪ. ಈಗ ತರಕಾರಿ ಚೀಲದಲ್ಲಿ ತುಂಬ್ಕೊಂಡು ಹೋಗ್ತಿರಲ್ಲ, ಹಂಗೆ ಚೀಲದಲ್ಲಿ ತುಂಬ್ಕೊಂಡು 2 ಕೋಟಿ ರೂಪಾಯಿ ತಗೊಂಬಂದ್ ಕೊಡ್ತಾರೆ. ಬೇಡ. ಈಗ ಬೇನಾಮಿ ಆಸ್ತಿ ಅಪ್ಪ ಏನ್ ಮಾಡವನಿಂದ್ರ ಅವಯ್ಯಪ್ಪ ನಿನ್ನೆ ಮಾಡಿದ್ದಾನೆ 2,000 ಎಕರೆನ ಬೇನಾಮಿಲಿ ಸಂಪಾದನೆ ಮಾಡಿದ್ದಾನೆ. ಯಾರು DK ಶಿವಕುಮಾರ್. ಇವಾಗ ಅದ್ರನ್ನೇ ನಮ್ಮ ರೈತರೇನೆ ಒಂದ್ 10 ಕುಂಟೆ ಹಂಗೆ ಕೊಂಡ್ಕೊಬಿಡ್ತೀವಿ, ಅವನೇ ಕೊಟ್ಬಿಡ್ಲಿ. ಅವ್ರ ಭೂಮಿ ನಾವೇ ಕೊಂಡ್ಕೋತೀವಿ. ಅವ್ರ ಭೂಮಿನೇ ಅವರೇ ಕೊಟ್ಬಿಟ್ಟು ಹೊಂಟೋಗಿ. ನಿಜವಾಗ್ಲೂ ಸ್ನೇಹಿತರೆ, ಇದು ರೈತರ ತಾಕತ್ತು ಅಂದ್ರೆ. ಅವ್ರ ಭೂಮಿ ಇದೆಯಲ್ಲ ಅದನ್ನೇ ಕೊಟ್ಬಿಡಕ್ ಹೇಳಿ, ಸಾಹೇಬ್ರಿಗೆ ಹೇಳಿ ಅದನ್ನೇ ಕೊಂಡ್ಕೊಂಡ್ಬಿಡ್ತೀವಿ ಅಂತ ರೈತರು ಚಾಲೆಂಜ್ ಆಗ್ತಾ ಇದೆ. ಇದು ನಿಜವಾದ ರೈತರ ಅಸಲಿ ತಾಕತ್ತು ಅಂದ್ರೆ. ಅಕ್ಕ, ಇನ್ನು ನೀವೆಲ್ಲ ರೈತರಲ್ಲ ಅಂತ ಸಾಹೇಬ್ರು ಹೇಳ್ತಾ ಇದಾರಲ್ಲ ಅಕ್ಕ, ನಿಮ್ಗೆ 1 ನಿಮಿಷ ಪ್ರಶ್ನೆ ಕೇಳಿ. ನೀವೆಲ್ಲ ರೈತರಲ್ಲ, ನಿಮ್ಗೆ ದುಡ್ಡು ಕೊಟ್ಟು ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ, ನೀವು ರೈತರೇ ಅಲ್ಲ. ನಾವು ದುಡ್ಡು ಕೊಟ್ಟು ಇಷ್ಟು ಜನ ರೈತರು ಬಂದಿಟ್ಟ ಯಾರ್ ಕರ್ಕ ಬಂದ್ಕೊಂಡ್ರಿ ಸರ್ ಸ್ವಾಮಿ? ಯಾರ್ ಕರ್ಕ ಬಂದ್ಕೊಂಡ್ರಿ ಸರ್ ಸ್ವಾಮಿ? ಇವ್ರಿಗೆಲ್ಲ ನಾವ್ 10 ರೂಪಾಯಿ ಕೊಟ್ಟಿದೀವ. ನಮ್ ರೈತರು ಬೆಳಗ್ಗೆ ಎದ್ದು ನಿಮ್ಮಂತವ್ರು ಬಂದವ್ರಿಗೆ ಟೀ ಕಾಫಿ ಕೊಡ್ಸಾಕೆ ರೈತರು ಬಂದಿಲ್ ಕೂತವ್ರೆ. ನಾವು ಈ ಕೊಚ್ಚೆ ಕುಡ್ಕೊಂಡು 15 ತಿಂಗಳಿಂದ ಗಬ್ನಾಥ ಕುಡ್ಕೊಂಡು ಕೂತಿದೀವಿ. 15 ತಿಂಗಳಿಂದ ಇಲ್ಲಿ ವಾಸ ಮಾಡ್ತಾ ಇದೀವಿ. ಅವ್ರು ಮಾತಾಡ್ತಾರ ನಮ್ಮ ಅಂಡಿರು. 15 ತಿಂಗಳಿಂದ ಯಾರು ನಮ್ಗೊಂದ್ ಸೀಟ್ ಹಾಕೊಡಕ್ಕೆ ಅವಶ್ಯಕತೆ ಕೊಡ್ಲಿಲ್ಲ. ನಾವ್ ಭೂಮಿ ಕೊಡ್ತೀವಿ ಅಂತ ಅವ್ರ ಹತ್ರಕ್ಕೆ ಹೋಗಿದ್ದ. ನಾವು ದರಿದ್ರ ಬಂದ್ಬಿಟ್ಟದೆ ಅಂತ ನಮ್ಗೇನ್ ದರಿದ್ರ ಬಿಡ್ಲಿಲ್ಲ. ಬೆಳಗ್ಗೆ ಇದ್ರೆ ನಾವ್ 1 ತಿಂಗಳಿಗೆ 50,000 ರೂಪಾಯಿ ಸಂಪಾದನೆ ಮಾಡ್ತೀವಿ. ನಾವು ಲೇಡೀಸ್ಗಳು ನಾವು ಹಾಲು ಕರಿತೀವಿ, ರೇಷ್ಮೆ ಬೆಳಿತೀವಿ, ಚಂದ್ರಿಕೆ ಹಾಕೊಂಡಿದೀವಿ, ಚಂದ್ರಿಕೆ ಮನೆ ಮಾಡಿಕೊಂಡಿದೀವಿ, ಸಪೋಟ ಬೆಳಿತೀವಿ, ರಾಗಿ ಬೆಳಿತೀವಿ, ಅಕ್ಕಿ ಬೆಳಿತೀವಿ. ಈಗ ಅವರು ರೈತರೆಲ್ಲ ಅಂದ್ಮೇಲೆ ಮನ್ಮನೆ ತಿಬ್ಳೆ ಬಂದು ತಂಗೆ ಮಾಡ್ಬೇಕು ನಮ್ಮನ್ನ. ರೈತರ ಅವ್ರ ಸೊತ್ತಾಗವ್ರ ಜೀವಾಗವ್ರ ಅಂತ
ರೈತರು ಇಲ್ದಾರ ಇಷ್ಟ ಜನ ಬಂದ್ ಕೂತವ್ರ. ನೀವ್ ಓಟ್ ಹಾಕಿಸ್ಕೊಳಕ್ಕೆ 500 ಕೊಟ್ರು ಬರಲ್ಲ, 1000 ಕೊಟ್ರು ಬರಲ್ಲ. ಅವತ್ತು 500 ಕೊಟ್ಟು ಒಂದ್ ಬಿರಿಯಾನಿ ಕೊಡ್ತೀವಿ ಅಂದ್ರೆ ಬರ್ತಾರೆ. ಇವತ್ ನಾವ್ 100 ರೂಪಾಯಿ ಕೊಟ್ಟು ಕರ್ಸ್ಕೊಂಡ್ ಬಂದಿದೀವ ರೈತರುಗಳು. ನಾವ್ ಬಂದೆ 15 ತಿಂಗಳಿಂದ ಇಲ್ಲಿ ವಾಸ ಮಾಡ್ತಾ ಇದೀವಲ್ಲ. ನಾವ್ ಮಕ್ಳು ಬರೀನ್ ಬಿಟ್ಟಿ, ರೇಷ್ಮೆ ಬಿಟ್ಟಿ, ಎಲ್ಲ ಬಿಟ್ಟಿ ಒಪ್ಪತ್ ಗೆದ್ಬಿಟ್ಟು ಅಪ್ಪತ್ತು ಇಲ್ಲಿ ಕೂತಿದೀವಿ. ನಮ್ಗೆ ಯಾರು ಸಹಕಾರ ಕೊಟ್ಟವ್ರೆ? ಎಲ್ಲಾ ಸರ್ಕಾರದವ್ರು ಯಾರು ಬಂದು ನಮ್ನೇನು ಕೇಳಿಲ್ಲ. ಈಗ ಸಾಹೇಬ್ರು ಹೇಳ್ತಾರೆ ಭೂಮಿ ಕೊಟ್ಟಿಲ್ಲ ಅಂದ್ರೆ ಬಿಡಲ್ಲ, ಏನ್ ಮಾಡ್ತೀರಾ? ನಾವ್ ಭೂಮಿ ಕೊಡ್ದವ್ರ ನಾವ್ ಇಲ್ಲಿ ಬಂದು ನಮ್ ಕೇಳಿ ನಾವ್ ಹೆಂಗಸರುಗಳ ನಾವೇನೋ ಒಂದ್ ಮಾಡೋದಾಯ್ತದೆ. ಈಗ ಅವ್ರು ಸಾವಿರಾರು ಡಿ ಕೆ ಶಿವಕುಮಾರ್ಗೆ ಇಲ್ಲೇ ಬಂದು ನಮ್ಮ ರೈತರ ಹತ್ರ ಮಾತಾಡು, ನಾವ್ ಬಿಡುದಿಲ್ಲ, ನಾನ್ ಮಡಿಕೋತೀನಿ ಅಂತ ಇಲ್ಲಿ ಬಂದ್ ಮಾತಾಡು ಅಂತ ಹೇಳ್ರಿ ಅವನ್ನ. ಏನು ಮಾಡೋದು ಏನ್ ಮಾಡೋಣ? ಈಗ ಅವ್ರು ಸಾವಿರಾರು ಎಕರೆ ಮಡಿಕೊಂಡವ್ರೆ. ಅವ್ರೆಲ್ಲ ಏಸಿರಿ ಮೇಲೆ ಕೂತವ್ರಣ್ಣ. ಏಸಿರಿ ಮೇಲೆ ಕುತ್ಕೊಂಡು ನಮ್ ಭೂಮಿ ಆಗೋಗದೆ ಅಂದ್ರೆ ರೈತರ ಮಕ್ಳೆಲ್ಲ ನಾವ್ ಬೆಳ್ದೋಗೋಣ. ಇಲ್ಲಿರೋರೆಲ್ಲ 50 ವರ್ಷ 60 ವರ್ಷದವ್ರೆ. ಯಾರಾದ್ರೂ ಮಕ್ಳುಗಳು ಇಲ್ಲಿ ಬಂದ್ ಕೂತವ್ರ? ನಮ್ ಮಕ್ಳುಗಳೆಲ್ಲ ಹೋಯ್ತಾರೆ, ಕುಡ್ಕರು ಗಂಡಿರೆಲ್ಲ ಹೋಯ್ತಾರೆ. ಈಗ ನಾವ್ ಮಾರ್ಕೊಂಡ್ಬಿಟ್ಟು 1 ವರ್ಷ ದುಡ್ಡಿರಲ್ಲ. ಅಲ್ಲ, 1 ವರ್ಷ ದುಡ್ಡಿರಲ್ಲ ನಮ್ಗೆ. 1 ವರ್ಷದ ಮೇಲೆ ನಾವ್ ಎಲ್ಲಿ ಮಂಟಿನಾನ ಹೆಂಗ ಅನ್ನ ಉಡ್ಸ್ಕೊಂಡು ಉಂಟಾ ಇದೀವಿ ನಮ್ ಭೂಮಿ ಮೇಲೆ. ಬೆಳಗ್ಗೆ ಎದ್ದು ಹೋಗಿ ನಾವ್ ಒಂಟಿನಾನ ಹೊಟ್ಟೆಗೆ ಅನ್ನನೇ ತಿನ್ಬೇಕು, ದುಡ್ಡು ತಿನ್ನಕಾಯ್ತದ? ಎಷ್ಟೇ ಕೋಟಿ ಕೊಟ್ರು ದುಡ್ಡು ತಿನ್ನಕಾಯ್ತದೇನಪ್ಪ? ನಮ್ ಭೂಮಿ ಇದ್ರೆ ಬೆಳಗ್ಗೆ ಇದ್ರೆ ಭೂಮಿ ಮೇಲೆ ಹೋಯ್ತಿವಿ. ಇಳೆದೆಲ್ಲ ಬೆಳ್ದಿದೀವಿ, ಕನಕಾಂಬರ ಹೂವ ಬೆಳ್ದಿದೀವಿ, ಮಲ್ಗೆ ಹೂವ ಬೆಳ್ದಿದೀವಿ. ನಿಮ್ಮಂತವ್ರು ಬಂದ್ರು ಬಾಳೆ ಹಣ್ಣು ತಗೊಂಡ ಸೌತೆಕಾಯಿಂದ ಕೊಟ್ಟು ಕಳಿಸ್ತೀವಿ ನಾವು. ಅವ್ರಿಗೆ ಮಾನವತೆ ಇಲ್ಲ. ಬಂದು ಒಂದ್ ದಿನ ಕೇಳ್ಬೇಕಿಲ್ಲ ಬೈರ್ಮಂಗ್ಲ ಬಸ್ ಸ್ಟ್ಯಾಂಡ್ ಅಲ್ಲಿ ಬಂದ್ ಕೇಳಿದ್ರೆ ನಾವ್ ಹೇಳ್ತೀವಿ. ಸ್ನೇಹಿತರೆ, ಎಂತ ದಾರಿದ್ರ್ಯ ಸ್ಥಿತಿ ಇದು ಅಂದ್ರೆ, ನಾವು ಈ ಹಿಂದೆ ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡೋದಕ್ಕೆ ಏನು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ವಿ, ನಮ್ಮ ಹಕ್ಕುಗೋಸ್ಕರ, ನಮ್ಮ ಭೂಮಿಗೋಸ್ಕರ. ಇವತ್ತು ಅಂತಹದೇ ಸ್ಥಿತಿ ಬಂದ್ಬಿಡುತ್ತೆ. ಯಾಕಂದ್ರೆ ವಯಸ್ಸಾಗಿರುವಂತ ಅಜ್ಜಿ ಬಂದು ಕುತ್ಕೊಂಡು ಇಲ್ಲಿ ಭೂಮಿಗೋಸ್ಕರ ಹೋರಾಟ ಮಾಡ್ತಾರೆ ಅಂದ್ರೆ ನಿಜಕ್ಕೂ ಈ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು. ಜೊತೆನಲ್ಲಿ ಈ ಹೆಣ್ಣು ಮಕ್ಕಳ ಕಣ್ಣೀರ ಶಾಪ ತಟ್ಟಿದ್ರೆ ಮುಂದಿನ 2028ರ ಚುನಾವಣೆಯಲ್ಲಿ ರಾಜ್ಯ ಸರ್ಕಾರ ಏನು ಕಾಂಗ್ರೆಸ್ ಸರ್ಕಾರಕ್ಕೆ ಎಷ್ಟರ ಮಟ್ಟಿಗೆ ಅದರ ಶಾಪದ ಪರಿಣಾಮ ತಟ್ಟಬೇಡ. ಅಜ್ಜಿನ್ ಕೇಳೋಣ. ಅಜ್ಜಿ, ಎಷ್ಟು ವರ್ಷ ನಿಮ್ಗೆ? ನನಗೆ ಗೊತ್ತಿಲ್ಲ ಸ್ವಾಮಿ. ಎಷ್ಟು ವರ್ಷ ಆಗಿರ್ಬೋದು ಅಂದಾಜು? ಏನ್ ಗೊತ್ತಿಲ್ಲ. ಏನು ಒಂದು 70 ಆಗದ 60 70 ಆಗದ. ಈಗ ಸಾಹೇಬ್ರು ಕೇಳ್ತಾವ್ರೆ ಭೂಮಿ 2 ಕೋಟಿ ನಾವು ಕೊಡಲ್ಲ. 2 ಕೋಟಿ ರೂಪಾಯಿ 10 ಕೋಟಿ ಕೊಟ್ರು ಕೊಡಲ್ಲ. ಕೊಟ್ಬಿಡಿ ಅಜ್ಜಿ. ಅಯ್ಯ, ನಾವ್ ಕೊಟ್ಬಿಟ್ಟು ಎಲ್ಗ ಹೋಗನಪ್ಪ? ಉದ್ಧಾರ ಮಾಡ್ತಾರಂತ. ನಮ್ಗೆ ಯಾವ ಉದ್ಧಾರ ಮಾಡಿದ್ರು ಬೇಡ. ಏನ್ ಮಾಡ್ತೀರಾ? ಡಿ ಕೆ ಶಿವಕುಮಾರ್ ಬರ್ತಾರಲ್ಲ, ಏನು ಮಾಡಲ್ಲ ಪಾಪ. ಬರ್ಲಿ ಬರೋಳು. ಯಾಕೆ ಕೊಡಲ್ಲ? ಯಾಕೆ ಕೊಡಲ್ಲ ಅಂದ್ರೆ ನಾವ್ ಬೇಕು ನಮ್ಮ ಮಕ್ಳಿಗೆ ಇನ್ನೆಲ್ಗೋದಾರು. ನೀವೇನೆಲ್ಲ ಕೆಲಸ ಮಾಡಿದಿರಾ? ಹಿಂಗೆ ಹೊಲ ಕೆಲಸ ಮಾಡಿದಿರಾ? ಮಾಡಿದೀವಿ. ನೆಕ್ಸ್ಟ್ ಇವಾಗ ಮಾಡ್ತೀವಿ. ನೆಕ್ಸ್ಟ್ ಯಾವ ಸರ್ಕಾರ ಬರ್ಬೇಕು? ಯಾವ ಬರ್ಬೇಕು? ಯಾರೋ ಬರೋದ್ ನೋಡೋಣ. ಮೇಲೆ ಓಟ್ ಯಾರಿಗ ಹಾಕ್ತೀರಾ ಅಜ್ಜಿ? ಸಾಹೇಬ್ರುಗಳು ಬರ್ತಾರಲ್ಲ, ಓಟ್ ಹಾಕ್ತಿವಿ. ಓಟ್ ಹಾಕ್ತೀರಾ? ತಿರ್ಗಾ ಅವ್ರನ್ನೇ ಗೆಲ್ಸಿ. ಗೆಲ್ಲಿಸ್ತೀವಿ. ಏನ್ ಹೇಳ್ತೀರಾ? ಬಿಡ್ದಿ ಇವಾಗ ಭೂಮಿ ಕಿತ್ಕೊಳ್ಳೋದು. ನಾವು ಅವ್ರ ಭೂಮಿ ಕಿತ್ಕೊಳಕ್ ಹೋದ್ರು ನಾವ್ ಕೊಡಲ್ಲ ಕಣಪ್ಪ. 2 ಕೋಟಿ ಅಲ್ಲ, ಅವ್ನು 10 ಕೋಟಿ ಕೊಟ್ರು ನಾವ್ ಭೂಮಿ ಕೊಡಲ್ಲ. ನಮ್ ಭೂಮಿ ನಮ್ಗೆ ಇರ್ಲಿ, ನಾವ್ ಗೇಯ್ಕೊಂಡ್ ತಿಂತೀವಿ. ನಾವ್ ಮಾತ್ರ ಕೊಡಲ್ಲ ಭೂಮಿನ. ಅವ್ರು ಹಂಗ ಹೇಳ್ತಾರಲ್ಲ. ನಮ್ದು ಇಲ್ಲೇ ಪಕ್ಕನೆ, ಈ ಊರ್ ಪಕ್ಕನೆ ಎಲ್ಲ ಒಂದೇನೆ. ಬೈರ್ಮಂಗ್ಲ ಪಂಚಾಯತಿಗೆ ಸೇರ್ಕೊಂಡಿರೋದು. ಆದ್ರೆ ಅವ್ನು 10 ಕೋಟಿ ಕೊಟ್ರು ನಾವ್ ಕೊಡಲ್ಲ. ಅಂತವ್ನ್ ಬರ್ಲು ಭೂಮಿ ಅಂತ ಹೇಳೋರು ಇಲ್ಲಿ ಬಂದು ಲೇಡೀಸ್ ಹತ್ರ ಮಾತಾಡ್ಬೇಕಂತೆ ಅಂತ ಹೇಳ್ರಿ. ಆಮೇಲೆ ನಾವು ತೋರ್ಸ್ ಕಳಿಸ್ತೀವಿ. ಏನ್ ನಡೀರಿ, ನೋಡ್ಕೊಬರ್ರಿ ಅಂದ್ರಿ. ಒಂದ್ ಮೈಲಿ ಆಯ್ತದ, ನಡೀರಿ ಅಪ್ಪ. ಒಂದೇ ಮೈಲಿ ಆಗೋದು. ಏನ್ ಬೆಳೆ ಬೆಳೆದವ್ರೇನೋ ನೋಡ್ಕೊ ಬಂದ್ರಿ ಕಣ್ಣಾರ. ಅವ್ನ ತಗೊಂಡೋಗ್ ತೋರ್ಸ್ರಿ, ನೋಡ್ಲಿ ಕೂತಿರತ್ತವ ಅವ್ನು. ಯಾರು ಕರ್ಕ ಬರ್ಲಿ ನಾವ್ ಮಾತಾಡ್ತೀವಿ. ನಾವ್ ಒಪ್ಲಿಲ್ಲ. ನಾವು ನಮ್ ಬೇಡ. ಹಿಂಗೆ ಇಲ್ವ ಕೇಳಿದ್ರು, ಯಾರು ಬರ್ಲಿಲ್ಲ. ಅದ್ ಬರ್ಲಿಲ್ಲ ಯಾರು ಬರ್ಲಿಲ್ಲ. ಬಂದ್ಮೇಲೆ ಮಾತಾಡ್ತೀವಿ. ಇವಾಗ ಯಾಕೆ ಮಾತು? ನಾವು ಅವಾಗ ಹುಳ್ಳಿಕಾಳು ಇರ್ಲಿಲ್ಲ ಅವತ್ತು ತಿನ್ನಕ್ಕೆ. ಅಣ್ಣೆ ಸೊಪ್ಪು ಕುಯ್ಕೊ ಬಂದು ಬಿರೆ ಸೊಪ್ಪು ಬೇಯಿಸ್ಕೊಂಡ್ ತಿಂದಿದೀವಿ. ಅವತ್ತು ನಾವು ಆಟ ಆಡ್ಸಿಟ್ ತಿಂದಾಗುನು ನಾವು ಇಷ್ಟಾಗ್ಲ ಹೊಲ ಮಾರ್ಲಿಲ್ಲ. ಇವತ್ತು ಕೊಡಕಾಯ್ತದೆ ನಾವು. ಆಗಲ್ಲ, ಕೊಡಲ್ಲ. ಎಷ್ಟು ಕೋಟಿ ಕೊಟ್ರು ಕೊಡಲ್ಲ. ಬರ್ಲಿ
ಅವ್ರು ಬಂದ್ರೆ ಕೊಡಲ್ಲ. ಅವ್ನ್ ಬಂದ್ಮೇಲೆ ನಾವ್ ಮಾತಾಡ್ತೀವಿ. ಸ್ವಾಮಿ, ನಿಮ್ಮ ಹೆಸರು ಕೃಷ್ಣಪ್ಪ ಅಂತ. ಎಷ್ಟೇ ನಿಮ್ದು ಹೊಲ ಇದೆಯಾ ಇಲ್ಲಿ? ನಮ್ದು ಐತೆ. ಎಷ್ಟಿದೆ ಸ್ವಾಮಿ? ನಾವು ಅಣ್ಣ ತಮ್ಮದಿರ್ 3 ಜನ, ನಮ್ದೊಂದು 15 ಎಕರೆ ಐತೆ. 15 ಎಕರೆ ಕೊಟ್ಬಿಡ್ತೀರಾ ಈಗ? ನಾವು ಕೊಡಲ್ಲ. 2 ಕೋಟಿ. ಅಯ್ಯೋ, ಅವ್ನು 2 ಕೋಟಿ ಕೊಡ್ತಾನೆ ಅನ್ನೋದು ಯಾವ ಗ್ಯಾರಂಟಿ? ರಾಜಕೀಯದವರೆಲ್ಲ 99 ಪೈಸದ ಭಾಗ ಸುಳ್ಳೆ. DK ಶಿವಕುಮಾರ್ ಬಡವಾಬಗ್ರು ಬೋರ್ ಹಾಕೊಂಡು ಮ್ಯಾಲ್ಕ್ ಹೋಗಿರೋದು. ನಮ್ಮಂತೆ ರೈತರದ ಉಗಿತಾರೆ ಕನಕಪುರದ ಕಡೆ ಇರಲ್ಲ. ನಾವು ಕೊಡಲ್ಲ. 15 ಕೋಟಿ ಕೊಟ್ರು ಕೊಡಲ್ಲ. DK ಶಿವಕುಮಾರನು ಬಾಲಕೃಷ್ಣನ್ ಬರಲ್ರಿ. ಈ ಕಂಚಗಾನಹಳ್ಳಿ, ಕೆಂಪೈನಪಾಳ್ಯ, ಅಳ್ಳಸಂದ್ರ, ಮನಗನಹಳ್ಳಿ ಎಲ್ಲ ನೋಡ್ಲಿ. ಅವ್ರ ಕಣ್ಗೆ ಇಲ್ಲ ಅಡಿಕೆ ಮರ, ತಗನ್ ಮರ ಏನ ಕಾಳೆ ಗಿಡ, ಕಕ್ಕೆ ಗಿಡದ ತರ ಕಾಣ್ತಾವ, ಇಲ್ಲ ತಗನ್ ಮರ ಅಡಿಕೆ ಗಿಡದ ತರ ಕಾಣ್ತಾವ. ನೀವ್ ಬೇಕಾದ್ರೆ ಹಳ್ಳಿಗೆ ಹೋಗಿ ಪರೀಕ್ಷೆ ಮಾಡಿ ಬರ್ಲಿ. ನಾವೇನು ಮಾಡಲ್ಲ. DK ಶಿವಕುಮಾರ್ ನಮ್ಮ ಏನು ಮಾಡಲ್ಲ, ಬಾಲಕೃಷ್ಣನು ಏನು ಮಾಡಲ್ಲ. ಹಳ್ಳಿಗೆ ಹೋಗಿ ಪರೀಕ್ಷೆ ಮಾಡ್ಲಿ. ಇದು ಕೃಷಿ ಭೂಮಿನೇ ಇಲ್ಲ ಬಂಜರು ಭೂಮಿನೇ ಅಂತ ನೋಡ್ಲಿ. ಭೂಮಿ ಅಂತಾರಲ್ಲ ಸಾಹೇಬ್ರು. ಹೇಳ್ತಾರೆ ಬಾಯಿಲೆ, ನಾನು ಹೇಳ್ತೀನಿ. ಬಂಜರು ಭೂಮಿ ಯಾವತ್ತೋ ಇತ್ತು. ಅವತ್ ಕುಮಾರಸ್ವಾಮಿಗೆ ಕೇಳಿದ್ರು 60 ಲಕ್ಷ ಕೊಡ್ರಿ, 1 ಎಕರೆ ಸೈಟ್ ಕೊಡ್ರಿ ಅಂತ. ಅವತ್ತು ಬೇಕಾದ 3/4 ಭಾಗ ಬಂಜರು ಭೂಮಿ ಇತ್ತು. ಕುಮಾರಸ್ವಾಮಿ ಕೈ ಸಡ್ಲ ಬಿಟ್ರು. ಅವತ್ತು 60 ಲಕ್ಷ ಬೇಡ, 25 ಲಕ್ಷ ಕೊಟ್ಟಿದ್ರು, 20 ಎಕರೆ ತಗೊಂಡು ಬಿಡಿ ನಾವು. ಅವರು ಸಾಹೇಬ್ರು ಹೇಳ್ತಾರೆ, ಅಲ್ಲಿರೋರೆಲ್ಲ ರೈತರೆಲ್ಲ ಕಣ್ರಿ, ಅವರೆಲ್ಲ ಅಲ್ಲ, ರೈತರು- ನಕಲಿ ರೈತರು ಅಂತ ಹೇಳ್ತಾರೆ. ನಾವು ರೈತರಲ್ಲ, ಅವನು ಕಳ್ಳ ರೈತ, ನಾವು ಒಳ್ಳೆ ರೈತರು. ಅವನ್ ಬಡವ ಬಗ್ರು ತಲೆ ಹೊಡೆದ್ ಮುಂದಕ್ಕೆ ಹೋಗಿರೋ ರೈತ. ನಾವು ಒಳ್ಳೆ ರೈತರು. ನಾವ್ ಯಾಕೆ ಇನ್ನೇನು ಸುಮಾರಾಗಿ 400 ಚಿಲ್ಲರೆ ದಿವಸದಿಂದ ಇಲ್ಲಿ ಕಾಯ್ಕೊಂಡು ಕುಂತಿದ್ವಿ ರಾತ್ರಿ ಆಗ್ಲು. ಯಜಮಾನ್ರೆ, 2 ಕೋಟಿ ರೂಪಾಯಿ ಕೊಡ್ತಾರಂತೆ ಸಾಹೇಬ್. 5 ಕೋಟಿ ಕೊಟ್ರು ಕೂಡ 10 ಕೋಟಿ ಕೊಟ್ರು ಕೊಡಲ್ಲ. ಎಕರೆ ಇದೆ? ನಮ್ಮ 4 ಎಕರೆ ಇದೆ. 4 ಎಕರೆ ಇವಾಗಲೇ ಕೊಟ್ಬಿಡ್ತಾರೆ. ಕೋಟಿ 10 ಕೋಟಿ ಕೊಟ್ರು ಕೊಡಲ್ಲ ಅಂತ, ಜಮೀನ್ ಕೊಡಲ್ಲ ಅಂತ ಹೇಳೋದು. ಯಾಕೆ ಕೊಡಲ್ಲ? ನಮ್ಗೆ ಬೇಕು, ನಮ್ಮ ಮಕ್ಕಳಿಗೆ, ನಮ್ಗೆ ಎಲ್ಲೋಗ ಆಮೇಲೆ ಜಮೀನ್ ಕೊಟ್ಬಿಟ್ಟು ದುಡ್ಡು ಬರ್ತದೆ, ತಿನ್ಕೋತೀವಿ. ನಿಮ್ ಭೂಮಿ ಮೊದ್ಲಿಂದ ಬೆಳೆ ಬೆಳೀತಾ ಇದ್ರ? ಇನ್ನೇನ್ ಮತ್ತೆ ಬಿಟ್ಟಿದ್ದೀವಿ, ಒಂದಿಷ್ಟಾಗಲ್ಲ ಬಿಡ್ಲ, ಬೆಳೆನೇ ಬೆಳೀತಾ ಇರೋದು. ನೀವೆಲ್ಲ ನಕಲಿ ರೈತರಂತಲ್ಲ? ಇಲ್ಲ, ನಾವು ನಕಲಿ ರೈತರು, ಅವನು ಒರಿಜಿನಲ್ ರೈತರು ಕರ್ಕ ಬರ್ಲಿ. ಅದೇನೆ. ಈಗ ಬಿಡಲ್ಲ. ಕೋಟಿಗಿನ್ನೂ ಇನ್ನೂ ಜಾಸ್ತಿ ಕೊಡ್ತೀವಿ. ಕೊಡಲ್ಲ 10 ಕೋಟಿ ಕೊಡ್ತಾರೆ. ಕೊಡಲ್ಲ. ನಮ್ಗೆ ಜಮೀನ್ ಬೇಕು. ಮೂಟೆಲ್ ತಗೊಂಬಂದ್ ಸುರಿತಾರೆ. ಏನು ಮೂಟೇನು ಬೇಡ, ಏನು ಬೇಡ, ನಮ್ಗೆ ಜಮೀನ್ ಇರ್ಬೇಕು. ಬಿಡೋದೇ ಇಲ್ಲ ಅವ್ರು. ಬಿಡೋದಿಲ್ಲ. ಏನ್ ಮಾಡ್ತೀರಾ? ಬಿಡೋದೇ ಇಲ್ಲ. ನಾವು ಭೂಮಿ ಕಿತ್ಕೊಂತೀವಿ ಅಂದ್ರೆ ಯಾಕೆ ಹಿಂಗ್ ಸಂಪಾದಿಸಿ ಕೊಟ್ಟಿದ್ದಾರೆ ಅವರು? ನಾವು ಸಂಪಾದಿಸಿರೋ ಭೂಮಿನ